ಮಹಾನಟಿಯ 5 ಫೈನಲಿಸ್ಟ್ ಬ್ಲಾಕ್ಬಸ್ಟರ್ ಜಡ್ಜಸ್ಗಳ ಆಗಮನ, ಅಭಿಮಾನಿಗಳ ಜೊತೆ ಚಿತ್ರಮಂದಿರದಲ್ಲಿ ಪ್ರದರ್ಶನ ಕಂಡ ನಟಿಯರ ಸಿನಿಮಾಗಳು. ಒಂದು ಸಣ್ಣ ಅಪ್ರಹೆನ್ಷನ್ ಅಲ್ಲಿ ಶುರು ಮಾಡಿದಂತ ಶೋ ಇದು. ಈ ತರ ಶೋ ಬೇರೆ ಎಲ್ಲೂ ಆಗಿಲ್ಲ ಅನ್ಸುತ್ತೆ ನಮ್ಗೆ ಗೊತ್ತಿರೋ ಮಟ್ಟಿಗೆ. ಈ ಕಂಟ್ರಿಯಲ್ಲಿ ಫಸ್ಟ್ ಟೈಮ್ ಚಿತ್ರರಂಗಕ್ಕೆ ನಟಿಯರನ್ನ ಆಲ್ಮೋಸ್ಟ್ ಒಂದು ಆಡಿಷನ್ ಮಾಡೋ ತರ ಶೋ ಇದು. ಹಾಗಾಗಿ ಮಾಡಕ್ ಶುರು ಮಾಡ್ದ ಹೋಗ್ತಾ 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 ಈಗ ನಮ್ಗೆಲ್ಲ ಇಟ್ಸ್ ಬಿಕಮ್ ಸಚ್ ನಮ್ಮೆಲ್ರಿಗೂ ವಿ ಲವ್ ಇಟ್. ಶೋನ ಮಾತ್ರ ಅಲ್ಲ, ಹೊರಗಡೆ ಹೋದಾಗ ಜನ ಸ್ಪಂದಿಸ್ತಿರುವಂತ ರೀತಿ ಎಲ್ಲರೂ ಹೇಳ್ತಾ ಇದ್ದು ಬಹಳ ಡಿಗ್ನಿಫೈಡ್ ಶೋ, ಬಹಳ ಡೀಸೆಂಟ್ ಶೋ ಅಂತ. ಅದು ನನಗೆ ಬಹಳ ಇಷ್ಟ ಆಗುತ್ತೆ. ಆ ಇಮೇಜ್ ಆ ಶೋ ಇದೆಯಲ್ಲ, ಒಂದ್ ಕಡೆ ನಟಿಯರನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು ಚಿತ್ರರಂಗ, ಇನ್ನೊಂದ್ ಕಡೆ ಓವರ್ ಆಲ್ ಆ ಶೋ ಬಗ್ಗೆನೆ ಬಹಳ ಡೀಸೆಂಟ್ ಆದ ಶೋ ಅಂತ ಜನ ಹೇಳ್ತಾರಲ್ಲ, ಅದು ನನಗೆ ಪರ್ಸನಲಿ ಬಹಳ ತೃಪ್ತಿ ಕೊಟ್ಟಿದೆ. ಅಂಡ್ ಅಲ್ಲಿ ಬರುವಂತ ಪ್ರತಿಭೆಗಳು ಸರ್, ಒಬ್ರಿಗಿಂತ ಒಬ್ರು ಎಲ್ಲಿದ್ರು ಇವ್ರಲ್ಲ ಅನ್ಸುತ್ತೆ. ಅಂದ್ರೆ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಎಂತೆಂತ ಪ್ರತಿಭೆಗಳಿದೆ ಅನ್ಸುತ್ತೆ. ಎಲ್ಲರೂ ಅವ್ರು ಆಕ್ಟ್ ಮಾಡಿದಾಗ ನಮ್ಗೆಲ್ಲ ಆಶ್ಚರ್ಯ ಆಗುತ್ತೆ. ಎಷ್ಟೊಂದು ಚಿತ್ರಗಳು ನಾವೆಲ್ಲ ಮಾಡಿದಲ್ಲ, ಎಲ್ಲ ಹೊಸಬರು ಅಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಿದ್ದಾರೆ. ಅಂಡ್ ಇವ್ರ ಜೊತೆ ಎಲ್ಲ ಸೇರಿದ್ದು ಫಸ್ಟ್ ಟೈಮ್ ನಾವು ಆಸ್ ಅ ಗ್ರೂಪ್ ಸೇರಿರೋದು. ಸಚ್ ಅ ಲವ್ಲಿ ಟೀಮ್. ನಮಗಂತೂ ವಿ ಎಂಜಾಯ್ ಆಸ್ ಅಸ್ ಕಂಪ್ಲೀಟ್ಲಿ. ಅಂಡ್ ಆ ತಂಡ, ಜೀ ಕನ್ನಡ ತಂಡ ಇದೆಯಲ್ಲ, ಅವ್ರು ಒಂದೊಂದು ಸಲ ನಾವು ನಂಬೋದಿಲ್ಲ. ಅವ್ರು ಪಡುವಂತ ಶ್ರಮ. ನೀವು ನೋಡೋದು ಒಂದು 2 hours ಶೋ, ಅದ್ರ ಹಿಂದೆ ನಾವೊಂದು ಅಟ್ಲೀಸ್ಟ್ 12 to 13 hours ಕೂತಿರ್ತೀವಿ ಅಲ್ಲಿ. ಇವರು ಒಂದು ವಾರ ಫುಲ್ಲು ಕೆಲಸ ಮಾಡ್ತಾರೆ ನಿಮ್ಗೆ 2 ಗಂಟೆ ಮನರಂಜನೆ ಕೊಡೋಕ್ಕೆ. ಹಾಗೆ ಒಂದು ಮ್ಯಾಮತ್ ಎಫರ್ಟ್ ಇದು. ಎಲ್ಲರೂ ಖುಷಿ ಕೊಡ್ತಾರೆ. ಕೊನೆಗೆ ಫಿನಲ್ ಆಗಿ ಬಂದಿದೆ. ಕನ್ನಡಕ್ಕೆ ಅದ್ಭುತವಾದ ಪ್ರತಿಭೆಗಳು ಪರಿಚಯ ಆಗಿದೆ. ಅಂಡ್ ವಿ ಹ್ಯಾಡ್ ಅ ಗುಡ್ ಟೈಮ್. ಆರಂಭದಿಂದ ಇಲ್ಲಿ ತನಕ ಜೊತೆ ಇದ್ದಾರೆ. ಯಾಕಂದ್ರೆ ಒಂದು ಡೌಟ್ ಇರುತ್ತೆ, ಅಂದ್ರೆ ಮಹಿಳೆಯರನ್ನ ಇಟ್ಕೊಂಡು ಹೆಂಗಪ್ಪ ಒಂದು ಶೋ ನಡೆಸಿದಾಗ ಏನಾಗುತ್ತೆ ಅನ್ನೋದು ಒಂದು ಡೌಟ್ ಇರುತ್ತೆ. ಸೊ ಹೇಗೆ ಅನಿಸ್ತದೆ ಅಂದ್ರೆ ಮಹಿಳೆಯರಂದ್ರೆ ನಿಮ್ಮ ಪ್ರಕಾರ ಒಂದಷ್ಟು ಇರುತ್ತೆ ಟಿಆರ್ಪಿ, ಮತ್ತೊಂದು ಹೇಗಂದ್ರೆ ಕಾಮಿಡಿ ಕಿಲಾಡಿಗಳ ತರದ ಶೋ ಆದ್ರೆ ಒಂದಷ್ಟು ವರ್ಗ ಇರುತ್ತೆ. ಸೊ ಹೆಣ್ಣು ಮಕ್ಕಳು ಇಟ್ಕೊಂಡು ಯಾವ ರೀತಿ ಸ್ಪರ್ಧೆ ಮಾಡ್ತಾರೆ ಅಂತ ಡೌಟ್ ಇರುತ್ತೆ. ಅದು ಬೇರೆ ಇದೆಯಾ ಅಲ್ಲ, ಟೆಲಿವಿಷನ್ ನಡೀತಾ ಇರೋದನ್ನೇ ಹೆಣ್ಮಕ್ಳು ಸ್ಟ್ರಾಂಗ್. ಸೊ ನೀವು ಅದು ನಾನ್ ಫಿಕ್ಷನ್ ಆಗಲಿ ಇಲ್ಲ ಫಿಕ್ಷನ್ ಆಗಲಿ, ಸೊ ಆ ಡ್ರೈವಿಂಗ್ ಫೋರ್ಸ್ ಬೇಸಿಕಲಿ ವಿಮೆನ್ ಓರಿಯೆಂಟೆಡ್ ಇದೆ. ಅಲ್ಲ, ಇದು ನನಗೆ ಈ ಶೋ ಅಲ್ಲೂ ಕೇಳಿದ್ದಾರೆ, ಅಲ್ಲಿ ಉತ್ತರ ಹೇಳ್ಬಿಟ್ಟಿದ್ವಿ ನಾವು. ಅಂದ್ರೆ ಆ ಫಿಲ್ಮ್ ಮಾಡಿದಾಗ ನಾನು ಇವರಷ್ಟು ಇವನ್ ನಟರಲ್ಲಿ ಕೂಡ ನನಗೆ ನಾನು ಇವ್ರ ಫ್ಯಾನ್ ಅಂತ ಹೇಳೇ ಇಲ್ಲ. ಬಟ್ ಯಾವ ಆನಂದ್ ಮಾಡ್ತಾರೆ ಒಂದು ಪಿಕ್ಚರ್ ನೋಡಿದಾಗ ಅದು ಇಷ್ಟ ಆಗೋದು, ಇನ್ನೊಂದು ಫಿಲ್ಮ್ ಅಲ್ಲಿ ಕಮಲ್ ಸರ್ ಇಷ್ಟ ಆಗೋರು, ಇನ್ನೊಂದು ರಜನಿ ಇಷ್ಟ ಆಗೋರು. ಆತರ ಆ ಚಿತ್ರದ ಮೇಲೆ ಹೋಗ್ತದೆ. ನಾನು ಲಾಯಲ್ ಆಗಿ ಒಬ್ರು ಹಿಂದೆ ಅಂತ ಇದ್ದೇ ಇಲ್ಲ. ಸೊ ಆತರ ಈಗ ಸುಹಾಸಿನಿ ಅವರು ಬೆಂಕಿಯಲ್ಲಿ ಹಾರಾಡಿದ ಹೂವು ನೋಡಿದಾಗ ಆಗುತ್ತೆ. ಆಪ್ತ ಮಿತ್ರ ನೋಡಿದಾಗ ಸೌಂದರ್ಯ ಅವ್ರ ಮನಸ್ಸಿಗೆ ಬರ್ತಾರೆ. ಪ್ರೇಮ ಅವ್ರದ್ದು ಎಷ್ಟೊಂದು ಫಿಲ್ಮ್ಸ್ ಇದೆ. ಆತರ ಇಟ್ಸ್ ಆಲ್ ಪಿಕ್ಚರ್ ಬೇಸ್ಡ್. ಅದು ಸ್ಪೆಸಿಫಿಕ್ ಆಗಿ ಇವ್ರ ಹಿಂದೆ ಅಂತಿಲ್ಲ. ಬಟ್ ಇವ್ರೆಲ್ಲರ ಮಧ್ಯೆ ಒಬ್ಬರನ್ನ ಚೂಸ್ ಮಾಡ್ಲೇಬೇಕು ಅಂತ ನೀವು ಹಠ ಹಿಡಿದ್ರೆ ಅದು ಶ್ರೀದೇವಿ. ಐದು ಜನ ನಿರ್ದೇಶಕರು 5 ಶಾರ್ಟ್ ಫಿಲ್ಮ್ಸ್ ಮಾಡಿದ್ದಾರೆ. ಶಶಾಂಕ್ ಅವರಾಗಿರ್ಬೋದು, ಜೈಪುರ್ ಇವಾಗ ಸ್ಕ್ರೀನಿಂಗ್ ಆಗಿದೆ. ಅದ್ರ ಬಗ್ಗೆ 5 ನಿರ್ದೇಶಕರು ಸಪೋರ್ಟ್ ಮಾಡಿ 5 ಜನ ಶಾರ್ಟ್ ಫಿಲ್ಮ್ ಮಾಡಿದ್ರು. ಇಲ್ಲ, ವೆರಿ ಸ್ವೀಟ್ ಆಫ್ ದಮ್. ಇವರೆಲ್ಲ ಹೊಸಬರು. ಕೊನೆಗೆ ಫಿನಲ್ ಆಗಿ ಏನ್ ಮಾಡೋದು? ಕೊನೆಗೆ ಇವರೆಲ್ಲ ಚಿತ್ರರಂಗಕ್ಕೆ ಬರಬೇಕು, ಅವರೆಲ್ಲ ಹೀರೋಯಿನ್ ಆಗ್ಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ. ಅದಕ್ಕೊಂದು ಟ್ರೈಲರ್ ತರ ಮಾಡಿದ್ದಾರೆ. ಈ 5 ಜನ ಒಂದೇ ವಾರ ಪಾಪ ಅವ್ರು ಟೈಮ್ ಸಿಕ್ಕಿದ್ದು. ಒಂದು ವಾರದಲ್ಲಿ ಒಂದು ಇಡೀ ಫಿಲ್ಮ್ ಅಷ್ಟು ಪ್ರೋಸೆಸ್ ಮಾಡಬೇಕು. ಅವರು ಶೂಟಿಂಗ್ ಮಾಡಿ, ಎಡಿಟ್ ಮಾಡಿ, ಪೋಸ್ಟ್ ಪ್ರೊಡಕ್ಷನ್ ಮಾಡಿ, ಈಗ ಒಂದು ದೊಡ್ಡ ಥಿಯೇಟರ್ ಅಲ್ಲಿ ನಾರ್ಮಲ್ ಫಿಲ್ಮ್ಸ್ ಹೇಗೆ ರಿಲೀಸ್ ಆಗುತ್ತೋ ಆ ತರ ಮಾಡ್ತಾ ಇದ್ದಾರೆ. ಹಾಗಾಗಿ ಇಟ್ಸ್ ಅ ಗ್ರೇಟ್ ಎಫರ್ಟ್. ಆ 5 ಜನಕ್ಕೂ ಆಕ್ಚುಲಿ ವಿರ್ ಆಲ್ ಇಂಡೆಟೆಡ್. ನಾವು ನೋಡಿಲ್ಲ ಯಾವ ತರ ಈಗ ತಾನೇ ನೋಡ್ತೀವಿ. ಬಟ್ ವೆರಿ ಸ್ವೀಟ್ ಆಫ್ ದಮ್. ಈ ತರ ಎಲ್ಲರೂ ಕೋಆಪರೇಟ್ ಮಾಡಿದ್ದಾರೆ. ಅಂಡ್ ಚಿತ್ರರಂಗದವ್ರು ಎಲ್ರಿಗೂ ಇದ್ರ ಬಗ್ಗೆ ಖುಷಿ ಇದೆ. ಬಿಕಾಸ್ ವಿ ಆರ್ ಟ್ರೈಂಗ್. ಕೊನೆಗೆ ಇವರೆಲ್ಲ ಬರೋದು ಚಿತ್ರರಂಗಕ್ಕೆ. ಹಾಗಾಗಿ ಎಲ್ಲರೂ ಕೋಆಪರೇಟ್ ಮಾಡ್ತಾರೆ. ಆಕ್ಚುಲಿ ಸಿ ಕನ್ನಡ ಅಂದ ತಕ್ಷಣ ಇಡೀ ಚಿತ್ರರಂಗಕ್ಕೆ ಸಿಗ್ನೇಚರ್ ತರ ಮಾಡ್ಬಿಡ್ತಾರ ಗೊತ್ತಿಲ್ಲ. ಕಾಮಿಡಿ ಮತ್ತೆ ಸಿಂಗರು ಪ್ರತಿಯೊಂದ್ರಲ್ಲೂ ಅವ್ರದ್ದೊಂದು ಪಾತ್ರ ಇದೆ. ಈಗ ಈ ಮಹಾನಟಿಯರು ಎಂಟ್ರಿ ಆಗ್ತಿದ್ದಾರೆ. ನೀವು ಫಸ್ಟ್ ಒಂದು ಪ್ರೋಮೋ ಬಿಟ್ರಿ, ಅದರಲ್ಲಿ ನಿಮ್ಮ ಪ್ರೋಮೋ ನೋಡಿದಾಗ ನಮ್ಗೆ ತುಂಬಾ ಸರ್ಪ್ರೈಸ್ ಆಗ್ಬಿಟ್ಟು ಎಂತೆಂತ ನಟಿಯರು ಬರಬಹುದು ಅಂತ. ಬಟ್ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ನ ರೀಚ್ ಆಗುವಂತ ಕಂಟೆಸ್ಟೆಂಟ್ಸ್ ನಿಮಗೆ ಸಿಕ್ಕಿದ್ರ? ಮತ್ತೆ ಹೆಂಗೆ ಅದನ್ನ ನೀವು ಹೆಂಗ್ ನಿಭಾಯಿಸಿದ್ರಿ? ನಮ್ಮ ಎಕ್ಸ್ಪೆಕ್ಟೇಷನ್ ಎಕ್ಸೀಡ್ ಮಾಡಿದ್ದಾರೆ ಆಕ್ಚುಲಿ. ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲರೂ. ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಲ್ವಾ ತರುಣ್? ಆಲ್ ಆಫ್ ದಮ್ ಆರ್ ಬ್ರಿಲಿಯಂಟ್. ನಾನು ಇನ್ಫ್ಯಾಕ್ಟ್ ಈ ಶೋ ಐಡಿಯಾ ಹೇಳಿದಾಗ ನನಗೆ ಮಹಾನಟಿ ಬದಲು ಮಹಾನ್ ನಾಯಕಿ ಅಂತ, ಯಾಕಂದ್ರೆ ಎಷ್ಟೊಂದು ಜನ ಪೊಲೀಸ್ ಆಫೀಸರ್ ಆಗಬೇಕು ಅಂತ ಆಸೆ ಪಡ್ತಾರೆ, ಅಥವಾ ಈ ತರ ಜರ್ನಲಿಸ್ಟ್ ಆಗಬೇಕು ಅಂತ ಆಸೆ ಪಡ್ತಾರೆ. ಹೆಣ್ಮಕ್ಳು ಬೇರೆ ಬೇರೆ ಕ್ಷೇತ್ರಗಳಿಗೆ ಆಸಕ್ತಿ ಇದೆಯಲ್ಲ, ಎಲ್ಲರೂ ಸೇರಿ ಮಾಡೋಣ ಅಂತ ಅನಿಸ್ತಾ ಇತ್ತು. ಬಟ್ ಇಲ್ಲ, ಫಸ್ಟ್ ಮಹಾನಟಿ ಅಂತ ಮಾಡೋಣ, ಈ ಕ್ಷೇತ್ರಕ್ಕೆ ಮಾಡೋಣ, ಆಮೇಲೆ ಬೇರೆ ಬೇರೆ ಕ್ಷೇತ್ರಗಳು ಹೋಗೋಣ ಅಂತ ಹೇಳಿ. ಎಸ್ ಹೇಳಿ ಮೇಡಮ್. ಈ ಒಂದು ಶೋ ಬಗ್ಗೆ ಒಂದು ಯುವ ಪ್ರತಿಭೆಗಳಿಗೆ ಒಂದು ಒಳ್ಳೆ ವೇದಿಕೆ ಮಹಾನಟಿ. ಸೊ ಇವತ್ತು ಗ್ರ್ಯಾಂಡ್ ಫಿನಾಲೆ.
ಹೌದು. ಹೇಗಿತ್ತು ಜರ್ನಿ ಈ ಶೋ ಬಗ್ಗೆ? ಅರೆ ನಮ್ಗೆ ಇಷ್ಟು ಬೇಗ ಮುಗ್ದಿದೆ ಒಂದು ಆಶ್ಚರ್ಯ ಆ್ಯಕ್ಚುಲಿ. ಇನ್ನೂ ಇದೆ ಅಂದ್ಕೊಂಡೇ ಇದ್ವಿ. ಬಟ್ ನಾವು ಬಂದಾಗ ಈ ಥರ ಪ್ಲ್ಯಾಟ್ಫಾರ್ಮ್ ಇರಲಿಲ್ಲ. ದಿಸ್ ಇಸ್ ಟೋಟಲಿ ಡಿಫ್ರೆಂಟ್ ಪ್ಲ್ಯಾಟ್ಫಾರ್ಮ್. ಸೊ ಖುಷಿ ಆಗುತ್ತೆ. ನಾವು ಅವರಿಂದ ಏನು ಕಲಿಬೋದು ಅಂತ ನಾವು ಕೂತಿರ್ತೀವಿ. ಬಟ್ ಅವರು ನಮಗೆ ತುಂಬಾ ಹೇಳ್ಕೊಟ್ಟಿದ್ದಾರೆ. ನಾವು ಅವ್ರಿಗೆ ತುಂಬ ಹೇಳಿದ್ವಿ. ನಮ್ಗೇನು ಗೊತ್ತಿದೆಯೋ ಅದನ್ನು ನಾವು ಹೇಳಿದ್ದೀವಿ ಅಷ್ಟೇ. ಸೊ ಟೋಟಲಿ ಇಟ್ಸ್ ಅ ಡಿಫ್ರೆಂಟ್ ಕಾನ್ಸೆಪ್ಟ್. ಮಹಾನಟಿ ಅಂದ್ರೇ ಒಂದು ಮಹಾನಟಿ ಥರನೇ ಇದೆ. ಹೌದು. ಪ್ರೇಮ ಮೇಡಮ್ ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅಂತ ಅನಿಸ್ತಾ ಇತ್ತು. ಅದಾದ ನಂತರ ಈಗ ಬ್ರೇಕ್ ಆದ್ಮೇಲೆ ಅದೆಲ್ಲ ಏನಾಯ್ತು ಅವಾಗ ಎಲ್ಲೋ ಒಂದ್ ಕಡೆ ಕಳೆದೋಗಿದ್ದಾರೆ ಪ್ರೇಮ ಮೇಡಮ್ ಅಂತ. ಸ್ಪೆಷಲಿ ಈ ರಿಯಾಲಿಟಿ ಶೋ ನಲ್ಲಿ ನಿಮ್ಮನ್ನ ನೋಡಿದಾಗ ನಿಮ್ಮ ಡ್ರೆಸ್ಸಿಂಗ್ ವೈಸ್ ಇರ್ಬೋದು, ಕಾಸ್ಟ್ಯೂಮ್ ವೈಸ್ ಇರ್ಬೋದು, ಮತ್ತೆ ನಿಮ್ಮ ಮುಖದಲ್ಲಿ ಲವಲವಿಕೆ ಅನ್ನೋದಕ್ಕೆಲ್ಲ ಅದ್ ಮತ್ತೆ ಅದೇ ಪ್ರೇಮನ ಜ್ಞಾಪಿಸ್ತಾ ಇತ್ತು. ಅದೇ ಪ್ರೇಮ ಸೊ ಬೇಸಿಕಲಿ ನಾನೇ ಸ್ವಲ್ಪ ದೂರ ಆದೆ. ಬೇಡ ಸ್ವಲ್ಪ ದಿನ ಐ ನೀಡ್ ಎ ಬ್ರೇಕ್ ಅನ್ನಿಸ್ತು. ಯಾಕೆಂದರೆ ಪಾತ್ರಗಳು ವಿಭಿನ್ನ ಬರ್ತಾ ಇರೋದ್ರಿಂದ ನನಗೆಲ್ಲೂ ಆ ಥರ ವಿಭಿನ್ನ ಪಾತ್ರ ಬರ್ತಿರ್ಲಿಲ್ಲ. ಸೊ ಐ ಥಾಟ್ ವಿಲ್ ಟೇಕ್ ಎ ಬ್ರೇಕ್. ಆಮೇಲೆ ಹೆಂಗಿದ್ರು ಬರೋದಿದೆ, ಅದೇ ಮೇಕಪ್ಪು, ಅದೇ ಡ್ರೆಸ್ಸಿಂಗ್ ಸೆನ್ಸ್ ಅಂತ. ಸೊ ಇದು ಮಹಾನಟಿ ಅಂತ ಕಾನ್ಸೆಪ್ಟ್ ಜಿ ಕನ್ನಡದವ್ರು ಕೊಟ್ಟದಾಗ ಒಂದು ಖುಷಿ ಆಯಿತು. ಸೊ ಇಟ್ಸ್ ಟೋಟಲಿ ಯಾವ ಶೋನೂ ಆ ಥರ ಆಗಲಿಲ್ಲ. ಸೊ ದಿಸ್ ಎ ಡಿಫ್ರೆಂಟ್ ಕಾನ್ಸೆಪ್ಟ್ ಅಂತ ಕೂತೆ. ವಿಶ್ವಿಕಾ, ಆಕ್ಚುಲಿ ನೀವು ಇವರೆಲ್ಲರಿಗಿಂತ ತುಂಬಾ ದೊಡ್ಡ ಹೀರೋಯಿನ್. ಆಸ್ ಎ ಎಕ್ಸ್ಪೀರಿಯನ್ಸ್ ವೈಸ್ ನೀವು ಚಿಕ್ಕವರು ಅಂತ ಹೇಳ್ಬಾರ್ದಂತ ದೊಡ್ಡವರು ಅಂತ ಹೇಳ್ತಿದ್ದೀನಿ ಅಷ್ಟೇ. ಸೊ ಹೆಂಗಿತ್ತು ನಿಮಗೆ ಇವರೆಲ್ಲರ ಜೊತೆ ಮತ್ತೆ ಕಂಟೆಸ್ಟೆಂಟ್ಸ್ಗಳ ಜೊತೆ ಮತ್ತೆ ಜರ್ನಿ ಇತ್ತಲ್ಲ, ಅದನ್ನ ಡಿಸ್ಕ್ರೈಬ್ ಮಾಡೋದು? ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಯಿತು. ಮೊದಲನೇದಾಗಿ ನಾನು CEO ನನ್ನ ಅಪ್ರೋಚ್ ಮಾಡಿದಾಗ ನಾನು ಅದನ್ನೇ ಕ್ವೆಶನ್ ಕೇಳಿದೆ. ಬಿಕಾಸ್ ಪ್ಯಾನಲ್ ಇಂಥ ದೊಡ್ಡ ಟ್ಯಾಲೆಂಟೆಡ್ ತುಂಬ ಕೆಲಸ ಮಾಡಿ ಹೆಸರು ಮಾಡಿರೋಂಥ ಒಂದು ಪ್ಯಾನಲ್ ಇತ್ತು. ಸೊ ಅದ್ರ ಮಧ್ಯೆ ನನ್ನ ಹೆಸರು ಬಂದಾಗ ನನಗೆ ಮೊದಲನೇದಾಗಿ ಹೆಮ್ಮೆ ಆಯಿತು. ಓಕೆ, ಇಷ್ಟು ಜನರಲ್ಲಿ ನನ್ನ ಹೆಸರನ್ನ ಪಿಕ್ ಮಾಡಿದ್ದಾರೆ, ಅವ್ರೇನೋ ಒಂದು ನೋಡಿನೇ ಹೆಸರು ಪಿಕ್ ಮಾಡಿರ್ತಾರೆ ಅಂತ. ಅದು ಬಿಟ್ಟು ಕಂಟೆಸ್ಟೆಂಟ್ಸ್ ಜೊತೆ ನನ್ನ ಒಂದು ಒಡನಾಟ ಫ್ರೆಂಡ್ಶಿಪ್ ಇತ್ತು. ನಾನು ಮೋಸ್ಟ್ಲಿ ಅವ್ರಿಗೆ ಮೆಂಟರ್ ಆಗಿ ಅಥವಾ ಗೈಡ್ ಆಗಿ ಎಲ್ಲೂ ನಾನು ಅವ್ರ ಜೊತೆ ಒಂದು ಸಂಬಂಧ ಬೆಳೆಸಿಲ್ಲ. ನಾನು ಎಲ್ಲಾದ್ರೂ ಎಷ್ಟು ಹೆಲ್ಪ್ ಮಾಡೋಕ್ಕಾಗುತ್ತೋ ಅಷ್ಟು ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಜರ್ನಿ ಓವರ್ ಆಲ್ ಎಸ್ಪೆಷಲಿ ವಿತ್ ದೀಸ್ 3 people ವಾಸ್ ಮೈಂಡ್ ಬ್ಲೋಯಿಂಗ್. ಇವನ್ ಅನು ಆಲ್ಸೋ. ತುಂಬಾ ಬೇಜಾರಾಗ್ತದೆ ಇಷ್ಟು ಬೇಗ ಫಿನಾಲೆವರೆಗೂ ಬಂದಿದ್ದೀವಿ ಅಂತ. ಹೋಪ್ಫುಲಿ ಸೀಸನ್ 2 ನಡೆಯುತ್ತೆ. ನಾವೆಲ್ಲ ಆಕ್ಚುಲಿ ಜಡ್ಜ್ ತರನೇ ಇರ್ಲಿಲ್ಲ. ಎಲ್ಲಿ ಎಂಜಾಯ್. ಹೌದು, ನಮಗೂ ಹಂಗೆ ಅನಿಸಿದೆ, ಇಷ್ಟು ಬೇಗ ಫೈನಲ್ ಆಗಿ ಟ್ರಾನ್ಸ್ಮಿಟ್ ಮಾಡ್ತಿದೀವ ಅಂತ. ಸೊ ಅಷ್ಟೇ ಬ್ಯೂಟಿಫುಲ್ ಆಗಿತ್ತು ಜರ್ನಿ. ಬಟ್ ನಿಮ್ಮ ಇಷ್ಟು ಜನರ ಕಾಂಟ್ರಿಬ್ಯೂಷನ್ ಈಗ ನಾವು ಸ್ಕ್ರೀನ್ ಮೇಲೆ ಇಲ್ಲ, ಇದೆಲ್ಲ ಅವ್ರ ಕಾಂಟ್ರಿಬ್ಯೂಷನ್. ನಾವೆಲ್ಲ ಜಸ್ಟ್ ಟ್ರೈ ಟು ನೀವೇನೇನು ಹೇಳ್ಕೊಟ್ಟಿದ್ದೀರೋ ಗೊತ್ತಿಲ್ಲ ಅಲ್ಲ, ಈಗ ಅಲ್ಲಿ ಗೊತ್ತಾಗುತ್ತೆ ಅವ್ರು ಹೆಂಗೆ ಆಕ್ಟ್ ಮಾಡಿದ್ದಾರೆ. ಸರ್ ಫಸ್ಟ್ ಮಧುಮಗ ಸರ್ ಶೋ ಬಗ್ಗೆ ಹೇಳಬೇಕು ಅಂತಂದ್ರೆ ನನಗೆ ತಪ್ಪಿಸ್ಕೊಂಡು ಹೋಗ್ತಿದ್ರಿ ಅಲ್ಲಿ. ಅಂದ್ರೆ ನನಗೆ ತುಂಬಾ ಪರ್ಸ್ನಲಿ ಇದು ಯಾಕೆ ಖುಷಿ ಕೊಡ್ತೀವಿ ಶೋ ಅಂತಂದ್ರೆ, ತುಂಬಾ ಜನ ಯಾರ್ಯಾರು ನಾಯಕ ನಟರು ಆಗ್ಬೇಕು ಅಂತಿದ್ರು ಅವ್ರೆಲ್ಲರಿಗೂ ಗೊತ್ತಿರಲಿಲ್ಲ ಹೆಂಗಿದೆ ಪ್ರೋಸೆಸ್ ಇದು. ಒಂದು ಇನ್ಸ್ಟಾಗ್ರಾಮ್ ರೀಲ್ ಕಳಿಸ್ಬಿಟ್ರೆ ನಮ್ಮ ಆಡಿಷನ್ ಆಗುತ್ತೇನೋ, ಒಂದು ಯಾವುದೋ ಒಂದು ಮೊಬೈಲಲ್ಲಿ ಫೋಟೋ ತೆಗೆದ್ಬಿಟ್ಟು ಡೈರೆಕ್ಟರ್ ಕಳಿಸಿದ್ರೆ ಅದಾಗೋಗುತ್ತೇನೋ, ಯಾವುದೋ ಒಂದು ಫಿಲಮಲ್ಲಿ ಒಂದು ಹೀರೋಯಿನ್ ನೋಡ್ಬಿಟ್ಟು ಅವ್ರಿಗಿಂತ ನಾನು ಚೆನ್ನಾಗಿದ್ದೀನಲ್ಲ, ನಾನು ಯಾಕೆ ಹೀರೋಯಿನ್ ಆಗ್ತಾ ಇಲ್ಲ, ಈ ಥರದ್ದು ಒಂದಷ್ಟು ಅವ್ರಿಗೆ ಪಾಪ ಗೊತ್ತಿಲ್ಲದೆ ಇರೋಂಥ ಒಂದು ಮಿಸ್ಕನ್ಸೆಪ್ಷನ್ಸ್ಗಳಿತ್ತು. ಈ ಶೋ ಅದನ್ನೆಲ್ಲ ದೂರ ಮಾಡಿದೆ ಅಂತ ನನ್ನ ಒಂದು ನಂಬಿಕೆ. ಯಾಕೆ ಅಂತಂದರೆ ಇಲ್ಲಾದಂಥ ಇಷ್ಟು ಎಪಿಸೋಡ್ಗಳಲ್ಲಿ ಗೊತ್ತು ಎಷ್ಟು ಕಷ್ಟ ಇದೆ ಒಂದು ಹೀರೋಯಿನ್ ಸೆಲೆಕ್ಟ್ ಆಗಬೇಕು ಅಂತಂದರೆ. ಅವ್ರು ಎಷ್ಟೆಲ್ಲ ಪ್ರೋಸೆಸ್ಗಳು ಹೋಗಬೇಕು, ಅದ್ರಲ್ಲಿ ಆ್ಯಕ್ಟಿಂಗ್ ಆಗಿರ್ಬೋದು, ಡ್ಯಾನ್ಸು, ಫೈಟು, ಇನ್ನೊಂದು. ಸೊ ಇಟ್ ಇಸ್ ನಾಟ್ ದಟ್ ಈಸಿ. ನಾವು ಸುಮ್ಮನೆ ಮನೇಲಿ ಕುತ್ಕೊಂಡು ಅದ್ರ ಬಗ್ಗೆ ಹೇಳೋದಲ್ಲ. ನೀವು ಹೆಂಗೆ ಇಂಜಿನಿಯರಿಂಗ್ ಮಾಡಬೇಕು ಅಂದರೆ 4 ರಿಂದ 5 ವರ್ಷ ಡೆಡಿಕೇಟ್ ಮಾಡ್ತೀರಾ, MBBS ಮಾಡಬೇಕು ಅಂದರೆ 5 ವರ್ಷ ಡೆಡಿಕೇಟ್ ಮಾಡ್ತೀರಾ, ಹಾಗೇನೆ ಚಿತ್ರರಂಗದಲ್ಲಿ ಬರಬೇಕು ಅಂದರೆ ಇಟ್ಸ್ ಅ ಸೀರಿಯಸ್ ಪ್ರೊಫೆಷನ್. ನೀವು ಪ್ರಿಪೇರ್ ಆಗೇ ಬರಬೇಕು. ನೀವು 5 ವರ್ಷ ಕಷ್ಟಪಟ್ಟು MBBS ಓದಿ ಫಸ್ಟ್ ರ್ಯಾಂಕ್ ತಗೊಳ್ಳಿ, ನಿಮಗೆ ಅವರು ಇಂಜಿನಿಯರ್ ಕೆಲಸ ಕೊಡ್ತಾರಾ? ಇಲ್ಲ. ಸೊ ನಮ್ಮ ಹತ್ರ ಬಂದಾಗ ಎಷ್ಟೊಂದು ಸತಿ ಸರ್ ನಾನು ಇಂಜಿನಿಯರಿಂಗ್ ಮಾಡಿದ್ದೀನಿ ಸರ್, ನಾನು ಅದಾಗಲ್ಲಮ್ಮ. ನೀವು ಸಿನಿಮಾಗೋಸ್ಕರ ರೆಡಿಯಾಗಿ ಏನು ಪ್ರಯತ್ನ ಪಟ್ಟಿದ್ದೀರಾ, ಲುಕ್ಸಿಂದ ಹಿಡಿದು ನಿಮ್ಮ ಟೋಟಲ್ ಗ್ರೌಂಡ್ ವರ್ಕ್ ಅದಷ್ಟು ರೆಡಿ ಆಗಬೇಕು. ಸೊ ಈ ಪ್ಲ್ಯಾಟ್ಫಾರ್ಮ್ ಮುಖಾಂತರ ಐ ಥಿಂಕ್ ಮೆಜಾರಿಟಿ ಆಫ್ ಜನಕ್ಕೆ ಗೊತ್ತಾಗಿದೆ ಹೆಂಗೆ ನಾವು ರೆಡಿ ಆಗಬೇಕು ಸಿನಿಮಾಗೆ, ಏನೆಲ್ಲ ಇದೆ ಡಿಮ್ಯಾಂಡ್ಸ್ ಅನ್ನೋದ್ರ ಮೇಲೆ ಈ ಶೋ ನನಗೆ ತುಂಬ ಪರ್ಸ್ನಲಿ ನನಗೆ ಫೇವ್ರೇಟ್ ಆಗಿದೆ. ನಿರ್ದೇಶನದ ಮತ್ತು ನಿರ್ಮಾಣದ ಎಲ್ಲ ಸಿನಿಮಾಗಳು ನಾಯಕಿಯರಿಗೆ ತುಂಬಾ ಆದ್ಯತೆ ಇರುತ್ತೆ ಅವ್ರ ಪಾತ್ರಗಳಿಗೆ. ಸೊ ಈ ಶೋ ಆದ ನಂತರದಲ್ಲಿ ಈ ಸ್ಪರ್ಧಿಗಳೆಲ್ಲ ಮುಂದೆ ಒಂದು ಭವಿಷ್ಯ ನಿಂತ್ಕೋತಾರೆ ಇಂಡಸ್ಟ್ರಿಯಲ್ಲಿ? ಇಲ್ಲ, ನನ್ನ ಸಿನಿಮಾ ಅಂತಾನೆ ಅಲ್ಲ ಲೋಕೇಶ್. ನಾನು ನೋಡ್ತಿರ್ತಾರ ನನ್ನ ಸರ್ಕಲಲ್ಲೇ ನಾನು ನಿರ್ದೇಶಕರ ಜೊತೆ ಮಾತಾಡ್ತಾ ಇರ್ತೀನಿ. ಎಲ್ಲರೂ ನನಗೆ ಹೇಳ್ತಿರ್ತಾರೆ, ಮಗ ಯಾರು ನೋಡು ಮಗ, ಯಾರಾದರೂ ಒಂದು ತುಂಬ ಇಂಟ್ರೆಸ್ಟಿಂಗ್ ಇದ್ರೆ ಹೇಳು, ಆ ವಿನ್ನರ್ ಆಗಲಿ ಆಗಿಲ್ಲದೆ ಇರಲಿ. ಸೊ ಈ ಥರದೊಂದು ಪಾತ್ರ ಇದೆ, ನನಗೆ ಆಲ್ರೆಡಿ ಒಂದು 2 ಸಿನಾಪ್ಸಿಸ್ ಕಳಿಸಿದ್ರು, ನೋಡಿ ಈ ಥರದೊಂದು ಪಾತ್ರ ಸೂಟ್ ಆಗುವಂಥ ಯಾರಾದರೂ ಸಜೆಸ್ಟ್ ಮಾಡೋದು, ನಾನು ಆಡಿಷನ್ ಮಾಡ್ತೀನಿ ಅಂದರೆ. ಇವತ್ತು ನಮಗೂ ಅನ್ಫಾರ್ಚುನೇಟ್ಲಿ ಕನ್ನಡದಲ್ಲಿ ಏನಾಗಿದೆ ಅಂತಂದರೆ
ಪ್ರಾಪರ್ ಕ್ಯಾಸ್ಟಿಂಗ್ ಏಜೆನ್ಸಿಗಳಿಲ್ಲ. ಈಗ ಬಾಂಬೆಲಿ ಹೋದ್ರೆ ಒಂದು ಕ್ಯಾಸ್ಟಿಂಗ್ ಏಜೆನ್ಸಿ ಅಂತ ಇರುತ್ತೆ, ಅಲ್ಲಿ ಈ ಪಾತ್ರದ ಬಗ್ಗೆ ಕೊಟ್ಟರೆ ಅವ್ರು ಅಷ್ಟು ಒಂದು ಬ್ಯಾಂಕ್ ಇರುತ್ತೆ ಅವ್ರ ಥರ, ಅದ್ರಲ್ಲಿ ಸೆಲೆಕ್ಟ್ ಮಾಡ್ಕೊಡ್ತಾರೆ. ನಮ್ಮಲ್ಲಿ ಇನ್ನೂ ಅದು ಬಂದಿಲ್ಲ ಎಕ್ಸಾಕ್ಟ್ಲಿ. ಸೊ ಆ ಥರ ಬರೋ ತನಕನೂ ನಾವು ಈ ಥರದೊಂದು ಕಷ್ಟಪಡಲೇಬೇಕು. ಸೊ ಆ ಥರದಲ್ಲಿ ಗೆದ್ದವ್ರು ಅಂತಾನೆಲ್ಲ ತುಂಬ ಜನಕ್ಕೆ ಇದರಿಂದ ಒಂದು ಒಳ್ಳೆ ಭವಿಷ್ಯ ಸಿಗುತ್ತೆ. ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ ಅಲ್ಲಿ ಇಷ್ಟಂತಲ್ಲಿ ಯಾರಾದ್ರೂ ಒಬ್ರು ಹೀರೋಯಿನ್ ಆಗಿ ನೋಡ್ಬೋದಾ ನಾವು? ನನ್ನ ನೆಕ್ಸ್ಟ್ ಪ್ರಾಜೆಕ್ಟ್ ಫೈನಲೈಸ್ ಆಗಿ ಆ ಸ್ಕ್ರಿಪ್ಟ್ ಏನು ಡಿಮ್ಯಾಂಡ್ ಮಾಡುತ್ತೆ ಅದ್ರಲ್ಲಿ ಇವ್ರು ಯಾರಾದರೂ ಅವಕಾಶ ಸಿಗುತ್ತೋ ಥರ ಇತ್ತು ಅಂದರೆ 100% ಇರ್ತಾರೆ. ಅದು ರೈಟಿಂಗ್ ಗಗನ ಅವರು ಮಾತು ತುಂಬ ಚೆನ್ನಾಗಿದೆ, ಅವ್ರ ಕೌಂಟರ್ಸ್ ಚೆನ್ನಾಗಿದೆ, ಅವ್ರ ಒನ್ ಲೈನರ್ಸ್ ಚೆನ್ನಾಗಿದೆ. ಸೊ ಹಂಗಂದೆ ನಿನ್ನ ಆ್ಯಕ್ಟಿಂಗ್ ಮುಂದೆ ಏನಾಗುತ್ತೆ ನನಗೆ ಗೊತ್ತಿಲ್ಲ ಅಮ್ಮ, ರೈಟಿಂಗಿಗೆ ಯಾವ ಥರ ಬರಬೇಕು ಅಂದ್ರೆ ಹೇಳೋ, ನನ್ನ ಆಫೀಸ್ 100% ಓಪನ್ ಇರುತ್ತೆ, ನೀನು ಎನಿ ಟೈಮ್ ಬರ್ಬೋದು ಅನ್ನೋದಕ್ಕೋಸ್ಕರ ನನ್ನದು ಒಂದು ಗುಡ್ ಲಕ್ ಥರ ಕೊಟ್ಟಿದ್ದು. ಮಹಾನಟಿ ಗ್ರ್ಯಾಂಡ್ ಫಿನಾಲೆ ಶಾರ್ಟ್ ಫಿಲ್ಮ್ ಪ್ರೀಮಿಯರ್ ಬಿಡು. ಇವರೆಲ್ಲ ನಂಬಿದ್ದ ಒಂದು ಕನಸನ್ನ ಜಿ ಸ್ಕ್ರೀನ್ ಮೇಲೆ ಹಾಕಿದ್ರು. ಈ ಮಹಾನಟಿ ಅನ್ನೋ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಈ ರಿಯಾಲಿಟಿ ಶೋ ಕಾನ್ಸೆಪ್ಟ್ ತುಂಬ ಯುನಿಕ್ ಆಗಿದೆ. ನಾನು ಬೀಂಗ್ ಎ ಫಿಲ್ಮ್ ಡೈರೆಕ್ಟರು ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ ಇದನ್ನು. ಯಾಕೆಂದರೆ ಈ ಹೊಸ ಟ್ಯಾಲೆಂಟ್ಗಳನ್ನ ಹುಡ್ಕೋದಕ್ಕೆ ನಾವು ತುಂಬ ಸ್ಟ್ರಗಲ್ ಮಾಡ್ತೀವಿ. ಅದರಲ್ಲೂ ಎಸ್ಪೆಷಲಿ ನಾನು ಪ್ರತಿ ಸಿನಿಮಾದಲ್ಲೂ ಹೊಸಬರಿಗೆ ಅವಕಾಶ ಕೊಡೋದು ಜಾಸ್ತಿ. ಅದು ಹೀರೋ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು. ನಮ್ಗೆ ಆ ಪ್ರಾಸೆಸ್ ಗೊತ್ತು. ಒಬ್ಬ ಹೊಸ ನಟಿನೋ ತೊಗೊಂಬಂದು ಅವ್ರನ್ನ ಟ್ರೈನ್ ಮಾಡಿ ಸ್ಕ್ರೀನ್ ಮೇಲೆ ತರೋದು ಎಷ್ಟು ಕಷ್ಟ. ನಮ್ಮ ಟೈಮ್ ತುಂಬ ಹೋಗುತ್ತೆ ಅದರಲ್ಲಿ. ಆ್ಯಕ್ಚುಲಿ ಜಿ ಅವರು ನಮಗೆ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ಅಂದರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಇಟ್ ಈಸ್ ಎ ಗ್ರೇಟ್ ಕಾಂಟ್ರಿಬ್ಯೂಷನ್. ಈಗ ಆಲ್ರೆಡಿ ಇವರು ಹಿಂದೆ ಮಾಡಿದಂಥ ಕಾಮಿಡಿ ಕಿಲಾಡಿಗಳು ಅನ್ನೋ ಒಂದು ಕಾರ್ಯಕ್ರಮ ಕೂಡ ಕನ್ನಡ ಸಿನಿಮಾಗೆ ತುಂಬಾ ಗ್ರೇಟ್ ಕಾಂಟ್ರಿಬ್ಯೂಷನ್ ಆಗಿತ್ತು. ಅದ್ರ ಮುಖಾಂತರ ಸಾಕಷ್ಟು ಟ್ಯಾಲೆಂಟೆಡ್ ಕಾಮಿಡಿ ಆ್ಯಕ್ಟರ್ಗಳು ಬಂದರು ಕನ್ನಡ ಇಂಡಸ್ಟ್ರಿಗೆ. ಈಗ ಹೀರೋಯಿನ್ಗಳ ಒಂದು ಕೊರತೆ ಏನಿತ್ತು, ಆ ಹೀರೋಯಿನ್ಗಳ ಕೊರತೆನ ತುಂಬೋದಕ್ಕೋಸ್ಕರ ನಮಗೋಸ್ಕರ ಅಂದರೆ ಕನ್ನಡ ಇಂಡಸ್ಟ್ರಿಗೋಸ್ಕರ ಜಿ ಅವರು ಈ ಥರದೊಂದು ಪ್ರೋಗ್ರಾಮ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಸೊ ಆ ವಿಚಾರಕ್ಕೆ ಐ ರಿಯಲಿ ಅಡ್ಮೈರ್ ಜಿ ನೆಟ್ವರ್ಕ್, ಆ ಎಂಟೈರ್ ಟೀಮ್ ಏನಿದೆಯಲ್ಲ ಅವ್ರನ್ನ ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಆ್ಯಂಡ್ ಈ ಥರದ್ದು ಇನ್ನೂ ಜಾಸ್ತಿ ಮಾಡಬೇಕು ಅಂತ ಹೇಳ್ತೀನಿ. ಆ್ಯಂಡ್ ಅಲ್ಲ ಅಂದರೆ ಇದು ಆ್ಯಕ್ಚುಲಿ ಬೇಸಿಕಲಿ ಈ ಥರದೊಂದು ಶೋ ಇದೆ ಅನ್ನೋದು ಟಿ ವಿನಲ್ಲಿ ನೋಡಿ ಅಷ್ಟೇ ಗೊತ್ತಿದ್ದು. ಸೊ ಆಮೇಲೆ ಒಂದು ದಿವಸ ಈ ಥರ ಒಂದು ಸೆಮಿಫೈನಲ್ಸ್ಗೆ ಬಂದಿದ್ದಾರೆ ತುಂಬ ಕಂಟೆಸ್ಟೆಂಟ್ಸ್ಗಳು, 100 ಜನ ಕಂಟೆಸ್ಟೆಂಟ್ಗಳು ಫಿಲ್ಟರ್ ಆಗಿ ಒಂದು 5 ಜನ ಸೆಮಿಫೈನಲಿಗೆ ಬಂದಿದ್ದಾರೆ. ಸೊ ಆ 5 ಜನಗಳಿಗೆ ಅವ್ರಿಗೆ ಅವರು ಹೇಳಿದ್ದೇನೆ, ಸಿನಿಮಾ ನಾವು ಇವ್ರನ್ನ ಆ್ಯಕ್ಚುಲಿ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇರೋದೇ, ಈ ಟ್ಯಾಲೆಂಟ್ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದೇ ನಾಳೆ ಅವರೆಲ್ಲ ಹೀರೋಯಿನ್ಗಳಾಗಬೇಕು, ಕನ್ನಡ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ. ಸೊ ಕನ್ನಡದಲ್ಲಿ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರೋ ಡೈರೆಕ್ಟರ್ಗಳ ಜೊತೆ ಈಗಲೇ ಅವ್ರಿಗೊಂದು ಎಕ್ಸ್ಪೀರಿಯನ್ಸ್ ಅಂತ ಸಿಕ್ಕರೆ ತುಂಬ ಹೆಲ್ಪ್ ಆಗುತ್ತೆ ಅವ್ರಿಗೆ. ಸೊ ಅದಕ್ಕೋಸ್ಕರ ನೀವೊಂದು ಚಿಕ್ಕದೊಂದು ಶಾರ್ಟ್ ಫಿಲಮ್, ಆ ಫೈನಲ್ ಏನು 5 ಜನ ಫೈನಲಿಸ್ಟ್ಗಳಿದ್ದಾರೆ ಅವ್ರಿಗೆ 5 ಜನ ಡೈರೆಕ್ಟರ್ಗಳು ಒಂದು ಚಿಕ್ಕ ಶಾರ್ಟ್ ಫಿಲ್ಮ್ ಮಾಡಿದ್ರೆ ನಿಮ್ಮ ಜೊತೆ ಅವ್ರಿಗೆ ಇಂಟ್ರ್ಯಾಕ್ಷನ್, ಒಬ್ಬ ಡೈರೆಕ್ಟರ್ ಜೊತೆ ಇಂಟ್ರ್ಯಾಕ್ಟ್ ಮಾಡೋದು ಹೇಗಿರುತ್ತೆ ಅದೆಲ್ಲ ಅನುಭವ ಆಗುತ್ತೆ. ಸೊ ಒಂದು ಮಾಡಿಕೊಡಿ ಅಂತ ಜಿ ಟಿ ಅವ್ರ ಕಡೆಯಿಂದ ನಮಗೆ ಬಂದಂಥ ಪ್ರಪೋಸಲು. ಸೊ ಹಾಗಾಗಿ ಇದು ಇಲ್ಲ ತುಂಬ ನಾವಲ್ ಆಗಿರೋವಂಥ ಒಂದು ಕಾನ್ಸೆಪ್ಟು. ಇಟ್ಸ್ ಎ ಕಾಂಟ್ರಿಬ್ಯೂಷನ್ ಟು ಕನ್ನಡ ಸಿನಿಮಾ ಇಂಡಸ್ಟ್ರಿ ಅನ್ನೋ ಕಾರಣಕ್ಕೆ ನಾನು ಕೂಡ ಒಪ್ಕೊಂಡೆ. ಇಲ್ಲ ಇದು ತುಂಬ ಯೂನಿಕ್ ಆಗಿದೆ ಐಡಿಯಾ, ಆಯಿತು ಮಾಡ್ಕೊಳ್ಳೋಣ ಅಂಥೇಳಿ ಸೆಮಿಫೈನಲ್ಗೆ ಹೋಗಿದ್ವಿ. ಸೆಮಿಫೈನಲಲ್ಲಿ 5 ಜನ, ಒಂದು ಆ್ಯಕ್ಚುಲಿ ಒಂದು 8 ಜನ 10 ಜನನೇ ಇದ್ದರು ಕಂಟೆಸ್ಟೆಂಟ್ಸು. ಎಲ್ಲರೂ ನನಗೆ ಶಾಕ್ ಆಗೋಯ್ತು ಆ್ಯಕ್ಚುಲಿ ಅವ್ರು ಆ್ಯಕ್ಟ್ ಮಾಡೋದನ್ನು ನೋಡಿ. ಅಂದರೆ ಕೇಳಿದೆ, ಎಷ್ಟು ದಿವಸದಿಂದ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಅಂದರು. 3 ಮಂತ್ಸಲ್ಲಿ ಝೀರೋ, ಅಂದರೆ ಅವ್ರಿಗೇನು ನಟನೆ ಅಂದ್ರೇನು, ಸಿನಿಮಾ ಅಂದ್ರೇನು, ಸೀರಿಯಲ್ ಅಂದರೆ ಏನು ಗೊತ್ತಿರಲಿಲ್ಲ ಅವ್ರನ್ನ 3 ಮಂತ್ಸಲ್ಲಿ ಆ ಲೆವೆಲ್ಗೆ ಅವರು ಪ್ರಿಪೇರ್ ಮಾಡಿದ್ದಾರೆ. ಅಂದರೆ ತುಂಬ ಟೆರಿಫಿಕ್. ಅಂದರೆ ಏನು ಮೆಂಟರ್ಸು ಮತ್ತು ಎಂಟೈರ್ ಜಿ ಟಿ ವಿ ತಂಡ ಇದೆಯಲ್ಲ ತುಂಬ ಚೆನ್ನಾಗಿ ಪ್ರಿಪೇರ್ ಮಾಡಿದರು. ನನಗೆ ಲಿಟ್ರಲಿ ಶಾಕ್ ಆದೆ ನಾನು. ಈಗ ಫೈನಲ್ಲಿಗೆ ಒಂದು 5 ಜನ ಬಂದಿದ್ದಾರೆ ಅಷ್ಟೇ, ಬಟ್ ಎಲ್ಲರೂ ತುಂಬ ಟ್ಯಾಲೆಂಟೆಡ್. ಸೊ ಅದರಲ್ಲಿ ಅವ್ರದ್ದೇನೋ ಕ್ರೈಟೀರಿಯಾ, ಈಗ ನಮ್ಮದೇನು ಇದಿಲ್ಲ ಚಾನಲ್. ಅವರು ಅಲ್ಲಿ ಜಡ್ಜಸ್ಗಳು ಅವ್ರ ಕ್ರೈಟೀರಿಯಾ, ಅವ್ರು ಅದುವರೆಗೂ ಮಾಡೋ ಪರ್ಫಾರ್ಮೆನ್ಸ್ಗಳು 5 ಜನನ ಫೈನಲಿಸ್ಟ್ ಮಾಡಿದರು. ಅದರಲ್ಲಿ ಒಬ್ಬರನ್ನ ನಮಗೆ ಈ ಹುಡುಗಿಗೆ ಒಂದು ಚಿಕ್ಕ ಶಾರ್ಟ್ ಫಿಲಮ್ ಮಾಡಿಕೊಡಿ ಅಂತ, ಆರಾಧನಾ ಭಟ್ ಅಂತ ಆ ಹುಡುಗಿಗೆ ಈ ಹುಡುಗಿನೇ ಇಟ್ಕೊಂಡು ಒಂದು ಫಿಮೇಲ್ ಓರಿಯೆಂಟೆಡ್ ಒಂದು ಶಾರ್ಟ್ ಫಿಲಮನ್ನು ನೀವು ಮಾಡಿಕೊಡಿ ಅಂತ ಕೇಳಿದ್ದಕ್ಕೆ ಅವಳನ್ನು ಇಟ್ಕೊಂಡು ಒಂದಿನ ನಾನು ಒಂದು ಶಾರ್ಟ್ ಫಿಲಮನ್ನು ಶೂಟ್ ಮಾಡಿದ್ದೀನಿ. ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಮಹಾನಟಿ ಆಗೋದು ಈಗ ಅವ್ರ ಕ್ರೈಟೀರಿಯಾಗಳು ಏನಿದೆ ಗೊತ್ತಿಲ್ಲ. ಆಮೇಲೆ ನಾವು ಈಗ ನಾನು ಬರೀ ಸೆಮಿಫೈನಲಲ್ಲಿ ಅವ್ರನ್ನ ನೋಡಿದ್ದೀನಿ, ಮತ್ತು ನಮ್ಮ ಶೂಟಿಂಗಿಗೆ ಬಂದಾಗ ಅವ್ರಿಗೆ ನೋಡಿದ್ದೀನಿ ಅಷ್ಟೇ. ಅವ್ರದ್ದು ಪ್ರಾಸೆಸ್ ಏನಿದೆ, ಥಾಟ್ ಪ್ರಾಸೆಸ್ ಏನಿದೆ, ಅವ್ರದ್ದೇನು ಆಡಿಯನ್ಸ್ ವೋಟಿಂಗು ಅದೆಲ್ಲ ಇರುತ್ತೆ. ಸೊ ಐ ಡೋಂಟ್, ನನಗೇನು ಅದ್ರ ಬಗ್ಗೆ ಏನೂ ಇಲ್ಲ. ಬಟ್ ಯಾರ್ಯಾರಿಗೆ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಯಾರ್ಯಾರು ಪರ್ಫಾರ್ಮ್ ಮಾಡಿದ್ದಾರೆ, ಎಲ್ಲರೂ ಅದ್ಭುತವಾದ ಕಲಾವಿದರು, ಅದಂತೂ ಖಂಡಿತ ಹೇಳಬಲ್ಲೆ. ನಾನು ತುಂಬ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ವಿನ್ನರ್ ಯಾರಾಗ್ತಾರೋ ಅವತ್ತೇ ಹೇಳಿದೆ, ವಿನ್ನರ್ ಯಾರಾಗ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅವರೆಲ್ಲ 10 ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅನ್ನೋದು ಇಂಪಾರ್ಟೆಂಟು.
ಆಮೇಲೆ ವಿನ್ನರ್ ಆದ ತಕ್ಷಣವೇ ಅವರೇ ಟಾಪ್ ಅಂತಲೂ ಅಲ್ಲ. ನಾನೊಂದು ಎಕ್ಸಾಂಪಲ್ ಹೇಳಿದೆ, ಇದೇ ಇವ್ರದ್ದೇ ಒಂದು ಜಿ ಸರಿಗಮಪ ಅಂತ ಒಂದು ಪ್ರೋಗ್ರಾಮ್ ಮಾಡಿದರು. ಆ ಪ್ರೋಗ್ರಾಮಲ್ಲಿ ಸಂಚಿತ್ ಹೆಗ್ಡೆ ಆಲ್ರೆಡಿ ಮುಂಚೆನೇ ಎಲಿಮಿನೇಟ್ ಆಗಿಬಿಟ್ಟಿದ್ರು. ಬಟ್ ಇವತ್ತು ಸಂಚಿತ್ ಹೆಗ್ಡೆ ಕನ್ನಡದಲ್ಲಿ ಸೆನ್ಸೇಷನಲ್ ಸಿಂಗರ್ ಅಲ್ವಾ. ಸೊ ಹಂಗಾಗಿ ಯಾವ ವಿನ್ನರಿಂದ ಏನಾಗುತ್ತೆ ಅದರಲ್ಲಿ ಆ ಪಾರ್ಟಿಸಿಪೇಟ್ ಮಾಡಿರೋ ಅಷ್ಟು ಜನ ಟ್ಯಾಲೆಂಟೆಡ್ ಪೀಪಲ್, ಯಾರೇ ಗೆದ್ರೂ ಅದು ಎಲ್ಲರೂ ಗೆದ್ದಂಗೆ ಅಲ್ವಾ. ಸೊ ಹಂಗಾಗಿ ಗೊತ್ತಿಲ್ಲ. ಹಾಂ, ಚಿತ್ರರಂಗದ ಬೆಳವಣಿಗೆಗಳೆಲ್ಲ ಬಗ್ಗೆ ಮಾತಾಡೋಕ್ಕೆ ನಮ್ಮ ಚೇಂಬರ್ ಅಧ್ಯಕ್ಷರು ಬಂದಿದ್ದಾರೆ ನೋಡಿ, ಅವ್ರು ಕೇಳಿ. ಅವ್ರು ಹೇಳ್ತಾರೆ ನಾವು ನಮ್ಮ ಚಿತ್ರದ ಬೆಳವಣಿಗೆಗಳ ಬಗ್ಗೆ ಮಾತ್ರ ಮಾತಾಡೋದು, ನನ್ನ ಸಿನಿಮಾಗಳ ಬಗ್ಗೆ ಮಾತಾಡ್ತೀವಿ. ಚಿತ್ರರಂಗದ ಬೆಳವಣಿಗೆ ಬಗ್ಗೆ ಮಾತಾಡೋಷ್ಟು ಅಂತ ಸ್ಥಾನದಲ್ಲಿ ನಾನಿಲ್ಲ, ಅಷ್ಟು ದೊಡ್ಡವನು ಅಲ್ಲ, ತುಂಬ ಚಿಕ್ಕವನು. ತುಂಬಾ ಚೆನ್ನಾಗಿ ಅದ್ಭುತವಾಗಿ ತೆಗೆದಿದ್ದಾರೆ. 5 ಡೈರೆಕ್ಟರ್ಸ್, 5 ಮೂವೀಸ್ ಸೂಪರ್ ಆಗಿ ಬಂದಿದೆ. ಇವತ್ತು ಈ ಫಿನಾಲೆ ಇಸ್ ದ ಕ್ಲೈಮ್ಯಾಕ್ಸ್ ಆಫ್ ಮಹಾನಟಿ. ಕಿರೀಟ ಯಾರ ತಲೆ ಸೇರುತ್ತೆ? 3, 2, 1 and the ಮಹಾನಟಿ is ಜಿ ಕನ್ನಡದ ಈ ಪ್ರಯತ್ನ ಬಹುಶಃ ದೇಶದಲ್ಲಿ ಬೇರೆ ಯಾರು ಮಾಡದೇ ಇರೋಂಥ ಪ್ರಯತ್ನ ಅಂತ ಕಾಣುತ್ತೆ. ನಂಗೆ ಗೊತ್ತಿಲ್ಲ, ಇದು ನಾನು ನೋಡಿದ ಕನ್ನಡದಲ್ಲಂತೂ ಇದು ತುಂಬ ಹೊಸದು ಮತ್ತು ಇದು ಮೊದಲನೇ ಸೀಸನ್ ಅಂತ ಕಾಣುತ್ತೆ. ತುಂಬ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಇದು. ಮತ್ತು ಇವ್ರಿಗೆ ಮಹಾನಟಿ ಅಂತ ನೇರವಾಗಿ ಕರಿತಿಲ್ಲ ಇವರು. ಈಗ ಇವ್ರ ಫೋಟೋಸ್ಗಳು ಏನಿದೆ ಇಲ್ಲಿ, ಇವ್ರುಗಳು ಆಲ್ರೆಡಿ ಮಹಾನಟಿ ಅಂತ ಸುಮ್ಮನೆ ಇದಿಲ್ಲ, ಆಡಿಷನ್ ಆಗಿದೆ. ಆಡಿಷನಲ್ಲಿ ಎಷ್ಟೋ ಜನ ಸೆಲೆಕ್ಟ್ ಆಗಿದ್ದಾರೆ. ಸೆಲೆಕ್ಟ್ ಆದ ನಂತರ ಹಂತವಾಗಿ ಸಾಕಷ್ಟು ಎಕ್ಸಸೈಸ್ಗಳಾಗಿದ್ದಾವೆ ಇವ್ರಿಗೆ ಮೆಂಟರ್ಸ್ಗಳಿರ್ತಾರೆ. ಅಭಿನಯದ ಎಲ್ಲ ಪಾಠಗಳನ್ನು ಆಗಿದ್ದಾವೆ ಇವ್ರಿಗೆ. ದೈಹಿಕ ಭಾಷೆ ಮತ್ತು ವಾಚಿಕಾಭಿನಯ, ಆಂಗಿಕ, ಸಾತ್ವಿಕ, ಆಹಾರ್ಯ ಎಲ್ಲದರ ಅಭಿನಯದ ಪಾಠಗಳನ್ನು ಹೇಳಿಕೊಟ್ಟು ಆನಂತರ ಇವರನ್ನು ಕೆಲವೊಂದು ಇದನ್ನು ಕೊಟ್ಟು ಆ ಪ್ರೋಸೆಸ್ಸು ಇದನ್ನೆಲ್ಲ ಟೋಟಲಾಗಿ ಡಿಸೈನ್ ಮಾಡಿರುವ ಜಿ ಕನ್ನಡದ ಟೀಮ್ಗೆ ನಾವು ಅಭಿನಂದಿಸಬೇಕಾಗ್ತದೆ. ಯಾಕಂದರೆ ತುಂಬ ಶ್ರದ್ಧೆಯಿಂದ ಇವತ್ತು ಎಷ್ಟೋ ಜನ ನಟಿಯರು ಮಾಡೆಲಿಂಗಿಂದ ಏಜೆನ್ಸಿ ಕಡೆಯಿಂದ ನನಗೆ ಅಪ್ರೋಚ್ ಆಗುತ್ತೆ ಮತ್ತು ನೇರವಾಗಿ ಹೇಳ್ತಾರೆ, ಸರ್ ನಾನು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀನಿ, ನಾನು ತುಂಬ ಚೆನ್ನಾಗಿ ಸ್ಟೈಲಿಶ್ ಇದಾಗ್ತೀನಿ, ಐ ಆಮ್ ಗುಡ್ ಫಾರ್ ಎನಿ ಕೈಂಡ್ ಆಫ್ ಡ್ರೆಸ್ಸು ಅನ್ನೋ ಥರ ಎಲ್ಲ ಹೇಳ್ತಾರೆ. ಅದಲ್ಲ, ಮುಖ್ಯವಾಗಿ ನನ್ನ ದೇಹ ಭಾಷೆಯನ್ನು ನಾನು ಪಾತ್ರಕ್ಕೆ ಹೇಗೆ ಒಗ್ಗಿಸ್ಕೊಳ್ತೀನಿ, ನನ್ನ ವಾಚಿಕಾಭಿನಯವನ್ನು, ನನ್ನ ಕಂಠವನ್ನು ಈ ಪಾತ್ರಕ್ಕೆ ನಾನು ಹೇಗೆ ಒಗ್ಗಿಸ್ಕೊಳ್ತೀನಿ, ಇಂಥ ಪ್ರೋಸೆಸ್ಸನ್ನು ತರಬೇತಿ ಕೊಟ್ಟು ಮಹಾನಟಿಯರನ್ನಾಗಿ ಮಾಡಿಕೊಟ್ಟಿರುವುದು ತುಂಬ ಸರಿಯಾದ ಕ್ರಮ. ಇದಕ್ಕೆ ನಮ್ಮ ನಿರ್ದೇಶಕರುಗಳ ಕಾಂಟ್ರಿಬ್ಯೂಷನ್ ಇಷ್ಟೇ. ಅವ್ರಿಗೆ ಅದೇ ದಾರಿಯಲ್ಲಿ ಸಾಕ್ತಾ ಒಂದು ಶೂಟಿಂಗ್ ಅಂದರೆ ಹೇಗಿರುತ್ತೆ, ಒಬ್ಬ ನಿರ್ದೇಶಕ ಒಂದು ಪಾತ್ರವನ್ನು ಹೇಗೆ ಅವನು ಮೊದಲು ಕಲ್ಪಿಸ್ಕೊಳ್ತಾನೆ ಮತ್ತು ಅದನ್ನು ಅವನು ಹೇಗೆ ಎಕ್ಸಿಕ್ಯೂಟ್ ಮಾಡ್ತಾನೆ, ಅದಕ್ಕೆ ನೀವು ಹೇಗೆ ಸಹಕರಿಸಬೇಕು, ಕೊನೆ ಹಂತದ ಅಂದರೆ ಶೂಟಿಂಗ್ ಸಂದರ್ಭದಲ್ಲಿ ಅವ್ರಿಗಾಗುವ ಪಾಠಗಳಿಂಥವು. ಇಂಥದ್ದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಆಗಲಿ ಅನ್ನೋ ಕಾರಣಕ್ಕೆ ಅವರು ನಮ್ಮನ್ನು ಕರೆಸಿ ಇದನ್ನೆಲ್ಲ ಮಾಡಿಸಿದ್ರು. ಒಳ್ಳೆ ವೇದಿಕೆ, ಚೆನ್ನಾಗಿ ಇದನ್ನು ಬಳಸ್ಕೊಳ್ಳಿ. ಇನ್ನೂ ಹೆಚ್ಚೆಚ್ಚು ಸೀಸನ್ಸ್ಗಳಾಗಲಿ, ಹೆಚ್ಚೆಚ್ಚು ನಟಿಯರು ಸಿಗಲಿ. ಎಲ್ಲರೂ ನಟಿಯರು ಸಿಗಬೇಕು, ನಮಗೆ ನಾಯಕಿಯರಲ್ಲ. ಆ ಥರ ಆಗಲಿ. ನಟನೆ ಮುಖ್ಯ, ನಾಯಕ ನಟನೆ ಅನ್ನೋದೆಲ್ಲ ಇಲ್ಲ, ನಟನೆ. ಈ ಮುಂದೆ ಬಹುಶಃ ಎಲ್ಲ ಫಾರ್ಮುಲಾಗಳು ಹೊಡಿತಾ ಇದ್ದಾವೆ, ಹೀರೋ ಹೀರೋಯಿನ್ನು ಅಂತ. ನಾನು ಯಾವುದೋ ಒಂದು ಸ್ಕ್ರಿಪ್ಟ್ ಬರಿತಾ ಇದ್ದೀನಿ, ಹೀರೋಯಿನ್ನೇ ಇಲ್ಲ. ನಮ್ಮ ನಿರ್ಮಾಪಕರು ಕಂಗಾಲಾಗ್ಬಿಟ್ರು, ಏನಪ್ಪ ಹೀರೋಯಿನ್ನೇ ಇಲ್ಲದೆ ಒಂದು ಸಿನಿಮಾ ಮಾಡ್ತಿದ್ಯಲ್ಲ ಅಣ್ಣ. ಹಾಗೆ ಅಣ್ಣ, ಇನ್ಮೇಲೆ ಕತೆ ನಾಯಕರಾಗಬೇಕಾಗತ್ತೆ, ಪಾತ್ರಗಳು ಇಂಪಾರ್ಟೆಂಟ್ ಆಗುತ್ತೆ. ಆ ಥರದ್ದೊಂದು ಎಕ್ಸ್ಪೆರಿಮೆಂಟ್ಸ್ಗಳೆಲ್ಲ ಮುಂದೆ ಅದೇ ಆಗುತ್ತೇನೋ ಅಂತ ಅನ್ನಿಸ್ತಿದೆ. ಅಂಥದ್ದಕ್ಕೆ ತಯಾರಾಗಲಿ ಈ ಹೆಣ್ಣುಮಕ್ಕಳು, ಸಾಕಷ್ಟು ನಟಿಯರಾಗಲಿ. ಆಮೇಲೆ ಮಹಾನಟಿಯರ ಅದು ಜನ ಕೊಡ್ತಾರೆ ಆ ಬಿರುದು, ಅದಾಗಲಿ ಅಂತ ಹೇಳಿ ಆಶಿಸ್ತೀನಿ. ತುಂಬ ಒಳ್ಳೆ ಇನಿಷಿಯೇಟಿವ್ ಇದು ಜಿ ಕನ್ನಡ ಮಾಡ್ತಿರೋದು. ಸೊ ಶುಭವಾಗಲಿ ಎಲ್ಲ ನಟಿಯರಿಗೂ, ಆಲ್ ದ ಬೆಸ್ಟ್ ಹೇಳ್ತೀನಿ. ಇವಳ ಹೆಸರು ಪ್ರಿಯಾಂಕಾ ಅಂತ, ಮೈಸೂರು ಹುಡುಗಿ. ಪ್ರಿಯಾಂಕಾಗೆ ನಾನು ಡೈರೆಕ್ಟ್ ಮಾಡಿದ್ದೀನಿ ಒಂದು ಶಾರ್ಟ್ ಫಿಲ್ಮ್. ಇಲ್ಲಮ್ಮ, ನನಗೆ ನಾನು ಪಾತ್ರವಾಗಿ ಆಯ್ಕೆ ಮಾಡ್ಕೊಂಡಿದ್ದೀನಿ. ಆದರೆ ನಾನು ಸ್ಕ್ರಿಪ್ಟ್ನ ಡಿಸೈನ್ ಮಾಡ್ಕೊಂಡಿರೋದು ಆ ಪಾತ್ರಕ್ಕೆ ಹೆಚ್ಚು ಕೆಲಸ ಸಿಗಬೇಕು. ಎಲ್ಲ ರೀತಿಯ ಎಮೋಷನ್ಸ್ಗಳನ್ನು ತೋರಿಸೋದಕ್ಕೆ ಅವಳಿಗೆ ಎಲ್ಲ ರೀತಿಯಿಂದಲೂ ಕೊಡಕ್ಕೆ ನಮ್ಗೆ ಅವ್ರು ಹೇಳಿದ್ದು 5-6 ನಿಮಿಷ ಮಾಡಿ ಅಂತ. ನಾವು ಗೊತ್ತಲ್ಲ, ನಾವು ಕೈ ಹಾಕಿದ್ರೆ ಸ್ವಲ್ಪ ವಿಸ್ತಾರವಾಗಿ ಹೋಯಿತು. ಮತ್ತು ಬರೀ ಆಕೆಯ
ಇದನ್ನ ಮಾತ್ರ ತೋರಿಸ್ಲಿಕ್ಕಾಗಲ್ಲ. ಒಂದು ಕಥೆ ಬೇಕಾಗುತ್ತೆ, ಒಂದು ಪಾತ್ರ ಬೇಕಾಗುತ್ತೆ, ಅದಕ್ಕೊಂದು ಆರಂಭ ಬೇಕಾಗುತ್ತೆ, ಒಂದು ಜರ್ನಿ ಬೇಕಾಗುತ್ತೆ, ಒಂದು ಅಂತ್ಯ ಬೇಕಾಗುತ್ತೆ. ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಸ್ಕ್ರಿಪ್ಟ್ ಮಾಡಿ ಆಕೆಗೆ ಹೆಚ್ಚು ಒಳ್ಳೊಳ್ಳೆ ಡೈಲಾಗ್ಸ್ಗಳನ್ನ ಕೊಟ್ಟು ಆಕೆ ಎಕ್ಸ್ಪ್ರೆಷನ್ ಮಾಡೋದಕ್ಕೆ ಒಂದು ಇದು ಮಾಡೋ ಥರದ್ದು ಒಂದು ಪಾತ್ರ ಕ್ರಿಯೇಟ್ ಮಾಡಿ ನಾನು ಮಾಡಿದ್ದೀನಿ. ಸೊ ಆಲ್ ದ ಬೆಸ್ಟ್ ಜಿ ಕನ್ನಡದ ಈ ಒಂದು ಇನಿಷಿಯೇಟಿವ್ಗೆ ಶುಭವಾಗಿ. ಮಹಾನಟಿಯ 5 ಫೈನಲಿಸ್ಟ್, ಬ್ಲಾಕ್ ಬಸ್ಟರ್ ಜಡ್ಜಸ್ಗಳ ಆಗಮನ, ಅಭಿಮಾನಿಗಳ ಜೊತೆ ಚಿತ್ರಮಂದಿರದಲ್ಲಿ ಪ್ರದರ್ಶನ ಕಂಡ ನಟಿಯರ ಸಿನಿಮಾಗಳು. ಸೊ ಜಿ ಕನ್ನಡ ವಾಹಿನಿಯ ಈ ಪ್ರೋಗ್ರಾಮು ನನಗೆ ಇಂಪಾರ್ಟೆಂಟ್ ಅನಿಸಿದ್ದು ಒಂದು ಕಾರಣ ಇದೆ. ನಾರ್ಮಲಿ ಈ ರಂಗಭೂಮಿಯವರು, ಫಿಲ್ಮ್ ಇನ್ಸ್ಟಿಟ್ಯೂಟ್ ಅವರು ಆ್ಯಕ್ಟರ್ಸ್ನ ರೆಡಿ ಮಾಡಿ ಚಾನಲ್ಗಳಿಗೆ, ಟಿ ವಿಗೆ, ಪ್ರೋಗ್ರಾಮ್ಗೆ, ಸಿನಿಮಾ ಕೊಡ್ತಾರೆ. ಬಟ್ ಒಂದು ಚಾನಲ್, ಒಂದು ವಾಹಿನಿ ಈ ಥರ ಆ್ಯಕ್ಟರ್ಸ್ನ ರೆಡಿ ಮಾಡಿ ಸಿನಿಮಾ ಇಂಡಸ್ಟ್ರಿ ಕೊಡ್ತಾ ಇರೋದು ಸೊ ನನ್ನ ಪ್ರಕಾರ ದಿ ಬೆಸ್ಟ್ ಒಂದು ಇನಿಷಿಯೇಟಿವ್ ಅಂತ ಅಂತೀನಿ. ಯಾಕೆಂತಂದರೆ ಈ ಸಿನಿಮಾ ಮಾಡೋದಕ್ಕೆ ತುಂಬ ಜನ ಆ್ಯಕ್ಟರ್ಸ್ ಬರ್ತಾರೆ, ಅವರು ಆ್ಯಕ್ಟಿಂಗ್ ಕಲ್ತು ಬಂದಿರ್ತಾರೆ. ಬಟ್ ಸಿನಿಮಾದ ಒಂದು ಅದರ್ ಆಸ್ಪೆಕ್ಟ್ಸ್ ಇರುತ್ತೆ, ಒಂದು ಟೆಕ್ನಿಕಲ್ ಆಗ್ಬೋದು, ಲೈಕ್ ಪ್ರೊಡಕ್ಷನ್ ಹೇಗೆ ವರ್ಕ್ ಆಗುತ್ತೆ, ಶೂಟಿಂಗ್ ತಯಾರಿ ಹೆಂಗಿರುತ್ತೆ, ಸಿನಿಮಾ ತಯಾರಿ ಹೇಗಿರುತ್ತೆ, ಸ್ಪಾಟಲ್ಲಿ ಹೇಗಿರುತ್ತೆ, ಅಲ್ಲಿ ಪ್ರಾಬ್ಲಮ್ಸ್ ಏನಿರುತ್ತೆ, ಇವನ್ನೆಲ್ಲನೂ ಅರ್ಥ ಮಾಡಿಕೊಂಡು ಇದನ್ನು ಆ್ಯಕ್ಟಿಂಗ್ ಮಾಡೋದಕ್ಕೆ ಕಂಪ್ಲೀಟಾಗಿ ಪ್ರಿಪೇರ್ ಆಗಿರಲ್ಲ. ನಾರ್ಮಲಿ ಫಿಲ್ಮ್ ಸ್ಕೂಲಿಂದ ಬರೋರು ಅಲ್ಲೇನೋ ಒಂದು ಸಣ್ಣ ಗ್ರೂಪಲ್ಲಿ ಮಾಡಿರ್ತಾರೆ. ಬಟ್ ಈ ಥರ ಬಂದಾಗ ನನಗೆ ಇದು ಮಹಾನಟಿ ಪ್ರೋಗ್ರಾಮ್ ಸ್ಪೆಷಲ್ ಅನ್ನಿಸ್ತಾರೆ ಈ ಕಾರಣಕ್ಕೆ. ಅವರು ಕಂಪ್ಲೀಟಾಗಿ ರೆಡಿ ಮಾಡ್ತಾ ಇದ್ದಾರೆ. ಈಗ ಕೊರಿಯೋಗ್ರಫಿ ಮಾಡಿಸಿದ್ದಾರೆ, ಆ್ಯಕ್ಷನ್ ಸೀಕ್ವೆನ್ಸ್ ಮಾಡಿಸಿದ್ದಾರೆ, ಜೊತೆಗೆ ಸಣ್ಣ ಸಣ್ಣ ಸ್ಟೋರಿಗಳು ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಈಗ ಗ್ರ್ಯಾಂಡ್ ಫಿನಾಲೆಗೆ ಡೈರೆಕ್ಟರ್ಸ್ ಕೈಯಲ್ಲಿ, ಅಂದರೆ ರೆಗ್ಯುಲರ್ ಆಗಿ ಸಿನಿಮಾ ಮಾಡ್ತಾ ಇರೋಂಥ ಫಿಲ್ಮ್ ಡೈರೆಕ್ಟರ್ ಕೈಯಲ್ಲಿ ಒಂದು ಶಾರ್ಟ್ ಫಿಲ್ಮ್ ಮಾಡ್ತಿರೋದು. ಅವ್ರಿಗೆ ಒಂದು ಇಂಡಸ್ಟ್ರಿ ಬರೋವಾಗ ಯಾವ ಥರ ಪ್ರಿಪೇರ್ ಆಗಬೇಕು, ಅದು ಬರೀ ಥಿಯರಿ ಅಲ್ದಿರ ಮೇಜರ್ ಆಗಿ ಪ್ರಾಕ್ಟಿಕಲ್ ಆಗಿ ಅವ್ರಿಗೆ ಒಂದು ಎಕ್ಸ್ಪೀರಿಯನ್ಸ್ ಕೊಟ್ಬಿಟ್ಟು ಅವ್ರನ್ನ ರೆಡಿ ಮಾಡಿ ಕಳಿಸ್ತಾ ಇರೋದು ತುಂಬ ಇಂಪಾರ್ಟೆಂಟ್ ಅನಿಸುತ್ತೆ. ಶ್ವೇತಾ ಭಟ್ ಅಂತ, ಸೊ ಅವ್ರಿಗೆ ಸ್ತ್ರೀ ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡಿ. ನಿಮ್ಗೆ 2 ಅವರು ಹಂಗೆಲ್ಲ ಟೈಮ್ ಇರುತ್ತೆ ಸಿನಿಮಾಗಳಲ್ಲಿ, ಶಾರ್ಟ್ ಫಿಲ್ಮ್ ಅಲ್ಲಿ ಅದು ನಿಮಿಷಗಟ್ಟಲೆ ಕೆಲಸ ಮಾಡ್ಬೇಕಾದ್ರೆ ತುಂಬಾ ಕಷ್ಟ. ಸೊ ಇಲ್ಲಿ ಹೆಂಗಿತ್ತು ನಿಮಗೆ ಎಕ್ಸ್ಪೀರಿಯನ್ಸ್, ಏನ್ ಕಂಟೆಂಟ್? ಅಲ್ಲ, ಶಾರ್ಟ್ ಫಿಲ್ಮ್ಸ್ ನಾನು ಮೊದಲು ಮಾಡಿದ್ದೀನಿ, ಸೊ ಹಂಗಾಗಿ ನನಗೆ ಇದು ಫಸ್ಟ್ ಟೈಮ್ ಏನಲ್ಲ. ಬಟ್ ಇಲ್ಲಿ ಕಂಟೆಂಟು ನನಗೆ ಸಿಕ್ಕಿದಾಗ ಎಸ್ಪೆಷಲಿ ಈ ಶಾರ್ಟ್ ಫಿಲ್ಮ್ ಕಂಟೆಂಟ್ನ ಚೂಸ್ ಮಾಡೋದೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತಂದರೆ ಈಗ ನಾವು ಶಾರ್ಟ್ ಫಿಲ್ಮ್ ಇಂಡಿಪೆಂಡೆಂಟಾಗಿ ಮಾಡಿದಾಗ ನಮ್ಗೆ ಅಲ್ಲಿ ಆ್ಯಕ್ಟ್ರಸ್ಗೋಸ್ಕರ ಮಾಡೋ ಅವಶ್ಯಕತೆ ಇರಲ್ಲ. ಬಟ್ ಇದು ಯಾರು ಶ್ವೇತಾ ಅನ್ನೋರಿಗೆ ಅವರ ಕ್ಯಾರೆಕ್ಟರ್ ಸುತ್ತಾನೆ ಅದನ್ನು ಇಡೀ ಸ್ಟ್ರಕ್ಚರ್ನ ಕಟ್ಟಬೇಕಾಗತ್ತೆ. ಯಾಕಂತಾರೆ ಅವ್ರಿಗೇನು ಈ ಕಂಪ್ಲೀಟ್ ಈ ಸೀರೀಸಲ್ಲಿ ಪ್ರಾಕ್ಟೀಸ್ ಆಗಿದೆ, ಅವ್ರು ಏನು ಕಲ್ತಿದ್ದಾರೆ ಅದನ್ನು ಅವರು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಒಂದು ಸ್ಪೇಸ್ ಕ್ರಿಯೇಟ್ ಮಾಡಬೇಕಾಗತ್ತೆ. ಅದು ಏನು ಇದರಲ್ಲಿ ನೀವು ಹೇಳೋದಂಗೆ ಇದು 2 ಅವರ್ಸು 1.5 ಅವರ್ಸ್ ಸ್ಪೇಸ್ ಇರಲ್ಲ, ಇರೋದು ಬರೀ ಕೆಲವೊಂದು ನಿಮಿಷಗಳಿರುತ್ತೆ. ಅದ್ರ ಮಧ್ಯದಲ್ಲಿ ಅವರ ಅಷ್ಟು ಏನು ಕಲಿಕೆನ ಒಂದು ಪೋರ್ಟ್ರೇಟ್ ಮಾಡೋದಕ್ಕೆ ಆ ಸಬ್ಜೆಕ್ಟ್ನ ವರ್ಕ್ ಮಾಡಿದೆ ಒಂದು ಸ್ವಲ್ಪ ಚಾಲೆಂಜಿಂಗ್ ಆಗಿತ್ತು. ಸೊ ಅದರಲ್ಲೂ ಶ್ವೇತಾ ಅವ್ರದ್ದು ಆ್ಯಕ್ಟಿಂಗ್ ನನಗೆ ಸರ್ಪ್ರೈಸ್ ಆಗಿದೆ ಏನಂತಂದರೆ ಫಸ್ಟ್ ಒಂದು ಸ್ವಲ್ಪ ಭಯ ಆಯಿತು. ಯಾಕಂತಂದರೆ ಈಗ ಶೂಟಿಂಗ್ ಅಂತ ಬಂದಾಗ ಅವರು ಹೇಗೆ ಪ್ರಿಪೇರ್ ಆಗಿರ್ತಾರೆ, ಅವ್ರನ್ನ ನಾವು ಹೇಗೆ ಟ್ರೈನ್ ಮಾಡಬೇಕಾಗತ್ತೆ, ಆ ಶಾರ್ಟ್ ಟೈಮಲ್ಲಿ ಅವ್ರಿಗೆ ಹೇಗೆ ಡೈರೆಕ್ಟ್ ಮಾಡೋದು, ಈ ಕ್ವಶನ್ಸ್ ಇತ್ತು. ಬಟ್ ನನ್ನ ಎಕ್ಸ್ಪೀರಿಯನ್ಸಲ್ಲಿ ಅವರು ತುಂಬಾ ಪ್ರೊಫೆಷ್ನಲ್ ಆಗಿ ಪ್ರತಿಯೊಂದೂ ಕಾಮೆಂಟ್ನ ಇಮಿಡಿಯೇಟಾಗಿ ತಗೊಂಡು ಆ ಚೇಂಜಸ್ನ ಇಮಿಡಿಯೇಟಾಗಿ ಅದನ್ನು ಅಡಾಪ್ಟ್ ಮಾಡ್ಕೊತಾ ಇದ್ದಿದ್ದು ಐ ಆಮ್ ವೆರಿ ಹ್ಯಾಪಿ. ಅಂದರೆ ಅವರ ಕಂಪ್ಲೀಟ್ ಏನು ಜರ್ನಿ ಇದೆಯಲ್ಲ, ಈ ಮಹಾನಟಿ ಜರ್ನಿ ತುಂಬ ಖುಷಿ ಕೊಡುತ್ತೆ. ಆರಾಮಾಗಿ ಅವ್ರನ್ನ ಫುಲ್ ಸಿನಿಮಾಗೆ ಕಾಸ್ಟ್ ಮಾಡ್ಬೋದು ಅನ್ನೋಷ್ಟು ಕಾನ್ಫಿಡೆನ್ಸ್ ಬರುತ್ತೆ. ಖಂಡಿತ. ಈಗ ಯಾರಿಗೆ ಸಿನಿಮಾದಲ್ಲಿ ನಟಿಯರು ಬೇಕು, ನಾಯಕಿ ಇರಲ್ಲ, ಗ್ಲಾಮರ್ ಅಲ್ಲ, ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡೋಂಥವ್ರು, ನಾವು ಅಂದರೆ ಒಬ್ಬ ಡೈರೆಕ್ಟ್ರು, ಒಬ್ಬ ಸ್ಟೋರಿ ರೈಟ್ರು ಏನೋ ಒಂದು ಕ್ಯಾರೆಕ್ಟರ್ ಬರೆದಿರ್ತಾರಲ್ಲ ಅದನ್ನು ಸಮರ್ಥವಾಗಿ ತೆರೆ ಮೇಲೆ ತರ್ಬೋದು ಅಂತ ಒಂದು ಕಾನ್ಫಿಡೆನ್ಸ್ ಇರೋರಿಗೆ, ಆ ಥರ ಸಿನಿಮಾ ಮಾಡೋರಿಗೆ ಇವ್ರು 100% ಒಂದು ಅಸೆಟ್ಸ್ ಥರ 100% ಇವ್ರನ್ನ ಅಕ್ಸೆಪ್ಟ್ ಮಾಡ್ಕೋಬೋದು. ಯಾರಿಗೆ ಎಸ್ಪೆಷಲಿ ಆ್ಯಕ್ಟಿಂಗ್ ಓರಿಯೆಂಟೆಡು, ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡ್ತಾರೆ ಇವ್ರನ್ನ ಕಣ್ಣು ಮುಚ್ಕೊಂಡು ಕಾಸ್ಟ್ ಮಾಡ್ಬೋದು. ಯಾಕಂತಾರೆ ಅವ್ರನ್ನೆಲ್ಲ ಎಪಿಸೋಡ್ಸ್ ನೋಡಿದೆ, ಏನು ಶಾರ್ಟ್ ಫಿಲ್ಮ್ನ ವರ್ಕ್ ಮಾಡಿದ್ವಿ, ಅದನ್ನ ನೋಡಿದಾಗ ದೇ ಆರ್ ಅಸೆಟ್ಸ್ ಫಾರ್ ಫ್ಯೂಚರ್ ಕನ್ನಡ ಇಂಡಸ್ಟ್ರಿ ಅಂತ ಅನಿಸ್ತು. ಸೊ ಥ್ಯಾಂಕ್ ಯು ಸೋ ಮಚ್.
ಮಹಾನಟಿ ಗ್ರ್ಯಾಂಡ್ ಫಿನಾಲೆ ಶಾರ್ಟ್ ಫಿಲ್ಮ್ ಪ್ರೀಮಿಯರ್ ಬಿಡು ಇವರೆಲ್ಲ ನಂಬಿದ್ದ ಒಂದು ಕನಸನ್ನ ಜಿ ಸ್ಕ್ರೀನ್ ಮೇಲೆ ಹಾಕಿದ್ರು. ನಾನು ಯಾವಾಗಲೂ ಇದನ್ನೇ ಹೇಳ್ತಾ ಇರ್ತೀನಿ, ಜಿ ಟಿ ವಿ ಅಂದಾಗೆಲ್ಲ ಟ್ಯಾಲೆಂಟ್ನ ಹುಡುಕಿ ಯಾವಾಗಲೂ ಇಂಡಸ್ಟ್ರಿಗೆ ಪ್ರೊವೈಡ್ ಮಾಡೋ ಅಂಥ ಒಂದು ಕೆಲಸನ ಮಾಡ್ಕೊಂಡೇ ಬಂದಿದ್ದಾರೆ. ಆ್ಯಂಡ್ ಹಿಂದೆನೂ ಮಾಡಿದ್ದಾರೆ, ಮುಂದೆನೂ ಮಾಡ್ತಾ ಇದ್ದಾರೆ. ಆ್ಯಂಡ್ ಇದರನ್ನು ಹೊಸ ಫಾರ್ಮ್ಯಾಟ್ ಅಂತ ಹೇಳ್ಬೋದು. ಮುಂಚೆ ನಮಗೆ ಬೆಸ್ಟ್ ಡ್ಯಾನ್ಸರ್ಸ್ನ, ಕೊರಿಯೋಗ್ರಾಫರ್ಸ್ನ, ಸಿಂಗರ್ಸ್ನ, ಅಮೇಝಿಂಗ್ ಟ್ಯಾಲೆಂಟ್ಸ್ನ ಕೊಟ್ಟಿರೋಂಥ ಒಂದು ವೇದಿಕೆ ಇದು, ಒಂದು ಚಾನಲ್ ಇದು, ಒಂದು ವಾಹಿನಿ ಇದು. ಆ್ಯಂಡ್ ಇವಾಗ ಮಹಾನಟಿ ಅನ್ನೋ ಒಂದು ಹೊಸ ಒಂದು ಅಧ್ಯಾಯ ಶುರು ಮಾಡಿದ್ದಾರೆ. ಆ್ಯಂಡ್ ಅದರಲ್ಲಿ ನಾನು ಭಾಗಿಯಾಗಿರೋದು ನಂಗೆ ತುಂಬ ಸಂತೋಷದ ವಿಷಯ ಅಂತ ಹೇಳ್ತೀನಿ. ಆ್ಯಂಡ್ ಎಸ್ಪೆಷಲಿ ನಮ್ಮ ಯಾವಾಗಲೂ ಹೇಳ್ತಾ ಇರ್ತೀವಿ ನಾವು, ಒಂದು ಟೈಮಲ್ಲಿ ನಡೀತಾ ಇತ್ತು ಅಂದರೆ ಕನ್ನಡದ ಹುಡುಗಿರು ಕನ್ನಡ ಸಿನಿಮಾಗಳಲ್ಲಿ ಇಲ್ಲ ಅನ್ನೋದು ಯಾವಾಗಲೂ ಒಂದು ಮಾತುಕತೆ ನಡೀತಾ ಇತ್ತು. ಸೊ ಕನ್ನಡದ ಹುಡುಗಿಯರು ಬೇರೆ ಬೇರೆ ಕರ್ನಾಟಕದ ಬೇರೆ ಬೇರೆ ಜಾಗದಿಂದ ಹುಡುಕಿ ಕರ್ಕೊಂಬಂದು ಅವ್ರಿಗೆ ಕೊಡಬೇಕಾದಂಥ ಒಂದು ಟ್ರೈನಿಂಗ್ನ ಕೊಟ್ಟು ಅವ್ರ ಕೈಲಿ ಒಂದು ಶಾರ್ಟ್ ಫಿಲಮ್ ನಮ್ಮ ಕೈಲಿ ಡೈರೆಕ್ಟ್ ಮಾಡಿಸಿ ಆ್ಯಕ್ಟ್ ಮಾಡಿಸಿ ಅದನ್ನು ಒಂದು ದೊಡ್ಡ ಥಿಯೇಟ್ರಲ್ಲಿ ಈ ಥರ ಒಂದು ಶೋ ಮಾಡ್ತಾ ಇದ್ದಾರೆ. ಆ್ಯಂಡ್ ಇವ್ರನ್ನೆಲ್ಲರೂ ನಮ್ಮ ಇಂಡಸ್ಟ್ರಿಗೆ ಗೆದ್ದಿದ್ದ ಅಥವಾ ಟಾಪ್ ಫೈನಲಿಸ್ಟ್ 5 ಜನ ಅಷ್ಟೇ ಅಲ್ಲ, ಇನ್ನು ಮಿಗ್ದವ್ರು ಕೂಡ ಅಷ್ಟೇ ಒಂದು ಟ್ರೈನಿಂಗ್ ತೊಗೊಂಡ್ಬಂದಿದ್ದಾರೆ. ನಮ್ಮ ಎಲ್ಲ ಸಿನಿಮಾಗಳಲ್ಲೂ ಒಂದೊಂದು ಪಾತ್ರಗಳಾಗಿ ಅಥವಾ ಇನ್ನೊಂದು ಯಾವುದೋ ಒಂದು ಕ್ಯಾರೆಕ್ಟರ್ ಆಗಿ ಬರ್ಬೋದು ಅಂತ ನೋಡ್ತಾ ಇದ್ದೀನಿ. ಆ್ಯಂಡ್ ಆಲ್ ದ ಬೆಸ್ಟ್. ತುಂಬ ಚೆನ್ನಾಗಿ ಬಂದಿದೆ. ಸೆಮಿಫೈನಲ್ಸಲ್ಲಿ ನಾನು ಇದ್ದೆ, ಭಾಗಿಯಾಗಿ ಇದನ್ನು ನೋಡಿದೆ, ಖುದ್ದಾಗಿ ಕೂತ್ಕೊಂಡು. ಒಂದು ಥಿಯೇಟ್ರಿಕಲ್ ವ್ಯೂನೂ ಆಯಿತು, ಅವ್ರ ಜೊತೆ ವರ್ಕ್ ಮಾಡೋ ಒಂದು ಎಕ್ಸ್ಪೀರಿಯನ್ಸು ಆಯಿತು. ಎಲ್ಲರೂ ತುಂಬ ಟ್ಯಾಲೆಂಟೆಡ್ ಆಗಿದ್ದಾರೆ. ಆ್ಯಂಡ್ ಕಲಿಯೋ ಒಂದು ಜೋಶ್ ಇದೆ, ಆ್ಯಂಡ್ ಏನೋ ಒಂದು ಅಚೀವ್ ಮಾಡೋ ಒಂದು ಹಂಗರ್ ಇದೆ. ಐ ಆಮ್ ಶ್ಯೂರ್ ಎಲ್ಲರೂ ಒಂದು ಗ್ರೇಟ್ ಹೈಟ್ಸ್ನ ಅಚೀವ್ ಮಾಡ್ತಾರೆ ಅಂತ ಅನ್ಕೊಂಡು. ನನ್ನ ಹೇಳೆ ಇಲ್ಲಿ ವೆಲ್, ಒಂದೇನು ಅಂತ ಹೇಳಿದ್ರೆ, ಅವಳು ಯಾವುದೇ ಒಂದು ಪಾತ್ರ ಕೊಟ್ಟರು ಅವಳು ಒಂಥರ ಶಿ ಇಸ್ ವೆರಿ ಬಬ್ಲಿ ಆ್ಯಂಡ್ ಫುಲ್ ಆಫ್ ಎನರ್ಜಿ. ಸೊ ನಮ್ಮ ಶೂಟಿಂಗ್ ಪ್ರಾಸೆಸ್ಸಲ್ಲಿ ಗಗನ ಎನರ್ಜಿನ ಸ್ವಲ್ಪ ಕಡಿಮೆ ಮಾಡೋದ್ರಲ್ಲೇ ನಮ್ಮದು ಥ್ರೂ ಔಟ್ ಪ್ರಾಸೆಸ್ ಆಯಿತು. ಬಟ್ ಚೆನ್ನಾಗಿತ್ತು. ಆ್ಯಂಡ್ ಅವಳಿಗೂ ಒಂದಷ್ಟು ಕಲಿಯೋಕ್ಕೆ ಒಂದು ಅವಕಾಶ ಸಿಕ್ತು. ಅಂದರೆ ಕ್ಯಾಮ್ರಾ, ಆ್ಯಕ್ಟಿಂಗ್ ಫಾರ್ ಕ್ಯಾಮ್ರಾ ಅನ್ನೋದು ಒಂದು ಡಿಫ್ರೆಂಟ್ ಚಾಪ್ಟರ್ ಬೈ ಇಟ್ಸೆಲ್ಫ್. ಅಂದರೆ ಥಿಯೇಟ್ರ್ ಮೇಲೆ ಕಲಿಬೋದು, ಅದನ್ನು ತೊಗೊಂಬಂದು ಒಂದು ಫ್ರೇಮ್ ಒಳಗಡೆ ಹಾಕ್ಬಿಟ್ಟು ಹೇಗೆ ಪರ್ಫಾರ್ಮ್ ಮಾಡೋದು ಅನ್ನೋದು ಅದು ಅವ್ರಿಗೆ ಒಂದು ಕಲಿಕೆ ಥರ ಆಯಿತು. ಇಟ್ ವಾಸ್ ರಿಯಲಿ ನೈಸ್ ವರ್ಕಿಂಗ್ ವಿತ್ ಗಗನ. ಅವಳು ನಾನು ಹೇಳೋಷ್ಟೊತ್ತಿಗೆ ಟಕ್ಕಂತ ರೆಡಿ ಆಗಿಬಿಟ್ಟಿರ್ತಾಳೆ, ಯಾವುದೋ ಒಂದು ತೊಂದರೆ ಆಗಲಿಲ್ಲ. ಆ್ಯಂಡ್ ನಮಗೂ ಕೂಡ ತುಂಬ ವರ್ಷಗಳಾದಮೇಲೆ ಹೋಗಿ ಒಂದು ಹೊಸ ಟೀಮ್ ಜೊತೆ, ಹೊಸ ತಂಡದ ಜೊತೆ, ಹೊಸ ಐಡಿಯಾ ಇಟ್ಕೊಂಡು ಓವರ್ ನೈಟ್ ಶೂಟ್ ಮಾಡಿ ಅದನ್ನು ಎಡಿಟ್ ಮಾಡಿ ರೆಡಿ ಮಾಡಿ ತೊಗೊಂಬರೋ ಅಂಥ ಒಂದು ಟಾಸ್ಕ್ ಇತ್ತಲ್ಲ, ಅದು ಇಟ್ ವಾಸ್ ವೆರಿ ಎಕ್ಸೈಟಿಂಗ್. ನಮಗೆ ಒಂದು ಚಾಲೆಂಜ್ ಆಗಿತ್ತು. ಆ್ಯಂಡ್ ವಿ ರಿಯಲಿ ಲವ್ಡ್ ಇಟ್. ನಾವು ಒಂದು ಫುಡ್ ಡೆಲಿವರಿ ಹುಡುಗಿ ಕಥೆನ ತೊಗೊಂಡಿದ್ದೀವಿ. ಸೊ ಯೂಶಲಿ ಎಲ್ಲ ಇಟ್ಸ್ ಅ ಮೇಲ್ ಡಾಮಿನೇಟೆಡ್ ಇಂಡಸ್ಟ್ರಿ. ಅಂದರೆ ಫುಡ್ ಡೆಲಿವರಿ ಅಂದಾಗ ಬರೀ ಹುಡುಗರೇ ನಮ್ಮ ತಲೆಗೆ ಬರ್ತಾರೆ. ಅದರಲ್ಲಿ ಒಂದಷ್ಟು ಜನ ಹುಡುಗಿರು ಇದ್ದಾರೆ. ನನಗೆ ಡೆಲಿವರಿ ಮಾಡೋಕ್ಕೆ ಒಂದು 2-3 ಜನ ಹುಡುಗಿರು ಬಂದಿದ್ದರು. ಸೊ ಆ ಕಾನ್ಸೆಪ್ಟ್ ಇಟ್ಕೊಂಡು ಒಂದು ಫುಡ್ ಡೆಲಿವರಿ ಹುಡುಗಿ ಅವಳ ಒಂದು ದಿನದ ಲೈಫಲ್ಲಿ ಏನಾಗುತ್ತೆ ಅನ್ನೋದು ಒಂದು ಕತೆ ಇಟ್ಕೊಂಡು ಮಾಡಿದ್ದೀವಿ. ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ. ಐ ಆಮ್ ಶ್ಯೂರ್ ನೀವೆಲ್ಲ ಇಷ್ಟಪಡ್ತೀರಾ ಅಂತ. ತುಂಬಾ ಚೆನ್ನಾಗಿ ಅದ್ಭುತವಾಗಿ ತೆಗೆದಿದ್ದಾರೆ. 5 ಡೈರೆಕ್ಟರ್ಸ್, 5 ಮೂವೀಸ್, ಸೂಪರ್ ಆಗಿ ಬಂದಿದೆ. ಇವತ್ತು ಈ ಫಿನಾಲೆ ಇಸ್ ದ ಕ್ಲೈಮ್ಯಾಕ್ಸ್ ಆಫ್ ಮಹಾನಟಿ. ಕಿರೀಟ ಯಾರ ತಲೆ ಸೇರುತ್ತೆ? 3, 2, 1 and the ಮಹಾನಟಿ is ಬರೀ ನಟಿ ಇರೋದಲ್ಲ, ಬಟ್ ಅಟ್ಲೀಸ್ಟ್ ನಟಿಯರಾದರೂ ಬರ್ತಾ ಇದ್ದಾರಲ್ಲ ಅನ್ನೋ ಒಂದು ಸಮಾಧಾನ ಇದೆ. ನಾನು ಈ ಶೋನ ಆ್ಯಕ್ಚುಲಿ ಫಾಲೋ ಮಾಡ್ತಾ ಇದ್ದೆ. ತುಂಬ ಒಳ್ಳೆ ಪ್ರಯತ್ನ, ಮತ್ತು ಇಷ್ಟು ದೊಡ್ಡ ಸ್ಕೇಲ್ನಲ್ಲಿ ಈ ಥರದ್ದು ಒಂದು ಪ್ರಯತ್ನ ಮಾಡ್ತಿರೋದು ತುಂಬ, ಅಂದರೆ ಇದನ್ನು ಅಪ್ರಿಷಿಯೇಟ್ ಮಾಡಬೇಕಾಗಿರುವಂಥ ವಿಷಯ. ಮಹಾನಟಿಗೆ ನನ್ನ ಕರೆದಾಗ ನನಗೆ ಮೊದಲನೇದಾಗಿ ಈ ಥರ ಅದೆಷ್ಟು ಅವರೆಲ್ಲ ಸಿಗುತ್ತೆ. ಫಸ್ಟ್ ನಾನು ಸೈಲೆಂಟ್ಗೆ ಹಾಕೋಣ. ಎಲ್ಲರಿಗೂ ನಮಸ್ಕಾರ. ಮಹಾನಟಿಗೆ ನನಗೆ ಈ ಥರದ್ದು ಒಂದು ಆಫರ್ ಬಂದಾಗ
ಈ ಥರ ಒಂದು ಶಾರ್ಟ್ ಫಿಲ್ಮ್ ತೆಗಿಬೇಕು ಆ ಥರದ್ದು ಅಷ್ಟು ಡೀಟೇಲ್ ಏನೂ ಗೊತ್ತಿರಲಿಲ್ಲ. ಪ್ರೋಗ್ರಾಮ್ಗೆ ನೀವು ಒಂದು ಜಡ್ಜಾಗಿ ಗೆಸ್ಟ್ ಜಡ್ಜಾಗಿ ಬರಬೇಕು ಅಂತ ಹೇಳಿದರು. ಸೊ ಯಾವಾಗ ಪ್ರೋಗ್ರಾಮ್ಗೆ ನಾನು ಹೋದ್ಮೇಲೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ತುಂಬ ಕ್ವಾಲಿಟಿಯಾಗಿ ಮತ್ತು ತುಂಬ ರಿಚ್ಚಾಗಿ ಆಮೇಲೆ ತುಂಬ ಹಾನೆಸ್ಟಾಗಿ ಒಂದು ಪ್ರಯತ್ನ ಮಾಡಿದ್ದಾರೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಅದರಲ್ಲಿ ನಾನು ಭಾಗಿಯಾದೆ. ಆಮೇಲೆ ಇವಾಗ ಆ್ಯಕ್ಚುಲಿ ಇಂಡಸ್ಟ್ರಿಲಿ ತುಂಬ ಕೊರತೆ ಇದೆ ನಟ ನಟಿಯರದೆಲ್ಲ. ಸೊ ಅದನ್ನು ಝೀ ಕುಟುಂಬ ಒಂದು ನೀಗಿಸ್ತಾ ಇದೆ ಅಂತ ಒಂದು ಖುಷಿ ಇದೆ. ಇದ್ರ ಜೊತೆಗೆ ನನ್ನ ಪಾಯಿಂಟ್ ಆಫ್ ವ್ಯೂ ಅಂತ ಹೇಳಬೇಕು ಅಂದರೆ ಯಾವುದೇ ಒಂದು ಮೇಲು ಕೀಳಿಲ್ಲದೆ ಬಡವರು ಶ್ರೀಮಂತರು ಜಾತಿ ಅನ್ನೋದೇನು ಇಲ್ಲದೆ ಕರ್ನಾಟಕದ ಎಲ್ಲ ಮೂಲೆಗಳಲ್ಲೂ ಆಡಿಷನ್ ಮಾಡಿ ಅದರಲ್ಲಿರೋವಂಥ ದಿ ಬೆಸ್ಟ್ ಪರ್ಫಾರ್ಮರ್ಸ್ನ ತಂದು ಅದನ್ನು ಮತ್ತೆ ಅದರಲ್ಲಿ ರೌಂಡ್ಸ್ ಎಲ್ಲ ಮಾಡಿ ಫೈನಲ್ ಆಗಿ ಇವತ್ತೇನು 5 ಜನ ಸೆಲೆಕ್ಟ್ ಆಗಿದ್ದಾರೆ. ಅದರಲ್ಲಿ ಯಾರು ಮಹಾನಟಿ ಆಗ್ತಾರೆ ಅನ್ನೋದೆಲ್ಲ ತುಂಬ ಕುತೂಹಲ ಇರೋವಂಥ ಒಂದು ಪ್ರೋಗ್ರಾಮ್ ಇದು. ಈ ಪ್ರೋಗ್ರಾಮ್ ಹಿಂದೆ ಒಂದು ತುಂಬ ಇಂಟೆನ್ಷನ್ ಚೆನ್ನಾಗಿದೆ, ಒಂದು ತುಂಬ ಒಳ್ಳೆಯ ಇಂಟೆನ್ಷನ್ ಇದೆ. ಅದಕ್ಕಾಗಿ ನಾವೆಲ್ಲ ಇವತ್ತು ಇಲ್ಲಿದ್ದೀವಿ. ಆಮೇಲೆ ನನಗೆ ಕೊಟ್ಟಂಥ ಒಂದು ಸ್ಕ್ರಿಪ್ಟು ಅಂದರೆ ಒಂದು ಕಾನ್ಸೆಪ್ಟ್ ಏನಿತ್ತು ಅದು ನಾನು 10 ವರ್ಷದಲ್ಲಿ ಯಾವತ್ತೂ ಮಾಡದೇ ಇರೋವಂಥ ಒಂದು ಜಾನರು. ಹಾಗಾಗಿ ನನಗೆ ಒಂಥರ ಎಕ್ಸೈಟ್ಮೆಂಟ್ ಇದೆ. ನಾನು ಹಾರರ್ ಥ್ರಿಲ್ಲರ್ ಮಾಡಿರಲಿಲ್ಲ. ಸೊ ಆ ಥರದ್ದು ಒಂದು ಜಾನರ್ ನಂಗೆ ಸಿಕ್ಕಿರೋದು ಒಂಥರ ನನಗೆ ಒಂದು ಹೊಸದು. ಸೊ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಫಸ್ಟ್ ಟೈಮ್ ನಾನು ಶಾರ್ಟ್ ಫಿಲ್ಮ್ ಮಾಡ್ತಾ ಇರೋದು. ನಾವು ಬಂದವರೇ ಹುಡುಗರಿಗೆಲ್ಲ ಹೇಳ್ತಿರ್ತೀವಿ ಶಾರ್ಟ್ ಫಿಲ್ಮ್ ಮಾಡಿ ಅಂತ. ಸೊ ಮೇ ಬಿ ಇದಿಲ್ಲ ಅಂದರೆ ನನಗೆ ಯಾವತ್ತೂ ಆ ಅವಕಾಶ ಸಿಗ್ತಾ ಇರಲಿಲ್ಲ ಅನಿಸುತ್ತೆ. ಸೊ ಝೀಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನನಗೆ ಸ್ಕ್ರಿಪ್ಟಲ್ಲಿ ಚೇಂಜ್ ಮಾಡ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟರು. ಮತ್ತು ಫೆಸಿಲಿಟೀಸ್ ಆಗಲಿ ಒಂದು ಶಾರ್ಟ್ ಟೈಮಲ್ಲಿ ಹೇಗೆ ಎಲ್ಲ ಸೆಟ್ ಮಾಡಿದ್ರು. ಆಮೇಲೆ ಎಲ್ಲದಕ್ಕಿಂತ ಹೊಸ ಎಕ್ಸ್ಪೀರಿಯೆನ್ಸ್ ಅಂದರೆ ಯೂಶ್ವಲಿ ನಾವು ಯಾರನ್ನೇ ಕ್ಯಾಸ್ಟ್ ಮಾಡಿದ್ರು ಎಲ್ಲ ಆಲ್ರೆಡಿ ರೆಡಿಯಾಗಿ ಬಂದಿರ್ತಾರೆ. ಇಲ್ಲಿ ಒಂದು ಈಗ ತಾನೇ ರೆಡಿ ಆಗ್ತಿರೋರು ಅಂದರೆ ಈಗ ಆ್ಯಕ್ಟಿಂಗ್ ಕಲಿತಿರೋ ಅಂಥ ಒಂದು ಸ್ಟೂಡೆಂಟ್ನ ಇಟ್ಕೊಂಡು ಸಿನಿಮಾ ಮಾಡೋದು ನನಗೆ ಹೊಸದು ಅನ್ನಿಸ್ತು. ಬಟ್ ಇಡೀ ಜರ್ನಿನಲ್ಲಿ ಎಲ್ಲೂ ಆ ಥರ ಅನ್ನಿಸ್ಲಿಲ್ಲ. ಧನ್ಯಶ್ರೀ ನನಗೆ ಸಿಕ್ಕಂಥ ನಟಿ ತುಂಬ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ರು. ನಾನು ಆ್ಯಸ್ ಎ ಡೈರೆಕ್ಟರು ನಂಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅವ್ರ ಪರ್ಫಾರ್ಮೆನ್ಸು. ಮತ್ತು ಶಾರ್ಟ್ ಫಿಲ್ಮ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಇನ್ನು ನೀವೆಲ್ಲ ನೋಡಿ ಹೇಳಬೇಕು ಹೇಗೆ ಬಂದಿದೆ ಅಂತ. ಆಮೇಲೆ ಇದೊಂದು ಎಲ್ಲ ಡೈರೆಕ್ಟರ್ಸ್ ಒಂದು ಮಾಡ್ತಾ ಇರೋದು, ಆಮೇಲೆ ಅದು ಒಂದೇ ದಿನ ಅದನ್ನೆಲ್ಲ ನೋಡೋಕ್ಕೆ ಸಿಗೋದು ಎಲ್ಲದೂ ಒಂಥರ ಹೊಸ ಅನುಭವ. ಇಡೀ ಝೀ ಕುಟುಂಬಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಬಿಕಾಸ್ ಈ ಥರದ್ದು ಒಂದು ಅಟ್ಮಾಸ್ಫಿಯರ್ಗೆ ನನ್ನ ಇನ್ವೈಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಅಲ್ಲ, ನಾನು ಅದೇ ಹೇಳಿದೆ, ನಮಗೆ ಮಹಾನಟಿ ಎಷ್ಟು ಇಂಪಾರ್ಟೆಂಟು ಅಷ್ಟೇ ಅದಕ್ಕಿಂತ ಜಾಸ್ತಿ ಮಹಾನಟರು ಬೇಕಾಗಿದೆ. ದಯವಿಟ್ಟು ಇನ್ನೊಂದು ಶೋ ಮಾಡೋದಾದರೆ ಮಹಾನಟರನ್ನು ಮಾಡಿ 10 ಜನನ ನೀವು ಕೊಟ್ಟರು ಅದಕ್ಕೆ 100 ಜನ ಡೈರೆಕ್ಟರ್ಸ್ ಇದ್ದೀವಿ ಇಲ್ಲಿ ಸಿನಿಮಾ ಮಾಡೋದಕ್ಕೆ. ಸೊ ಈ ಥರದ್ದೊಂದು ಒಳ್ಳೆಯ ಪ್ರಯತ್ನ ಮಾಡೋದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಮಹಾನಟಿಯ 5 ಫೈನಲಿಸ್ಟ್, ಬ್ಲಾಕ್ ಬಸ್ಟರ್ ಜಡ್ಜಸ್ಗಳ ಆಗಮನ, ಅಭಿಮಾನಿಗಳ ಜೊತೆ ಚಿತ್ರಮಂದಿರದಲ್ಲಿ ಪ್ರದರ್ಶನ ಕಂಡ ನಟಿಯರ ಸಿನಿಮಾಗಳು, ಮಹಾನಟಿ ಗ್ರ್ಯಾಂಡ್ ಫಿನಾಲೆ ಶಾರ್ಟ್ ಫಿಲ್ಮ್ ಪ್ರೀಮಿಯರ್. ಇವರೆಲ್ಲ ನಂಬಿದ್ದ ಒಂದು ಕನಸನ್ನ ಝೀ ಸ್ಕ್ರೀನ್ ಮೇಲೆ ಹಾಕಿದ್ರು. ಬಾರಿ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಅದ್ಭುತವಾಗಿ ತೆಗೆದಿದ್ದಾರೆ. 5 ಡೈರೆಕ್ಟರ್ಸ್, 5 ಮೂವೀಸ್ ಸೂಪರ್ ಆಗಿ ಬಂದಿದೆ. ಇವತ್ತು ಈ ಫಿನಾಲೆ ಇಸ್ ದ ಕ್ಲೈಮ್ಯಾಕ್ಸ್ ಆಫ್ ಮಹಾನಟಿ. ಕಿರೀಟ ಯಾರ ತಲೆ ಸೇರುತ್ತೆ? 3, 2, 1 and the Mahanati is ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.